ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಧ್ಯಾನಮೂಲೋ ಗುರುರ್ಮೂರ್ತಿ, ಪೂಜ್ಯಮೂಲೋ ಗುರುರ್ಪಾದಂ, ಮಂತ್ರಮೂಲೋ ಗುರುರ್ವಾಕ್ಯಂ, ಮುಕ್ತಿಮೂಲೋ ಗುರುಕೃಪಃ. ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ. ಬಸವಾನಂದರ ಅಡಿದಾವರುಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ತತ್ಸ್ವರೂಪಿಗಳಾಗಿದ್ದು ನಮಗೆಲ್ಲ ನಿತ್ಯ ನಿಜ ಬೋಧೆಯನ್ನು ನೀಡುವಂಥ ಅಭಿನವ ನಿಜಗುಣಗುರುಗಳ ಪಾದಾರವಿಂದಕ್ಕೆ ಹಣೆಮಣಿದು ಹಾಗೂ ಈ ಕ್ಷೇತ್ರದ ಅಧಿಪತಿಗಳಾದ ಸಂಗಮೇಶ್ ತಾತ ಹಾಗೂ ಸದ್ಗುರು ಸಮರ್ಥರಾದ ಮಹಾಂತೇಶ ಸ್ವಾಮಿಗಳು ಇವರ ಒಂದು ಅಡಿದಾವರುಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ವಾಯ್ ರಾಮಪ್ಪ ಅವರು ಹಿಡ್ಕೊಂಡು ವೆಂಕಟೇಶ್ ಹಿಡ್ಕೊಂಡು ಎಲ್ಲ ಒಂದು ಶರಣ ಭಕ್ತ ಸಮೂಹಕ್ಕೆ ಹಾಗೂ ಶರಣೆಯರಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಶಾಸ್ತ್ರವನ್ನು ಮುಂದುವರಿಸೋಣ. ಯಾಕಂದರೆ ನಾವು ಇಲ್ಲೇ ಶ್ರಾವಣ ತಿಂಗಳ ನಿಮಿತ್ತವಾಗಿ ಸತ್ಸಂಗ ನಡೆಸ್ತಾರೋ ಆ ಸತ್ಸಂಗದ ಬೆಲೆ ಎಷ್ಟು ಹೇಳಿದರೂ ಕಡಿಮೆ, ಎಷ್ಟು ತಿಳ್ಕೊಂಡ್ರೂ ಕಡಿಮೆ. ಅದರದ್ದು ಬೆಲೆಯೇ ಅದನ್ನು ಅರಿತವ್ರಿಗೆ ಗೊತ್ತು. ಈ ರೀತಿಯಾಗಿ ಒಟ್ಟಿನ ಮೇಲೆ ಅಂಥ ಸಂಘವನ್ನು ನಾವು ಮಾಡಬೇಕಾಗಿದೆ. ಅಂಥ ಸಂಘಗಳ ವಿಚಾರ ಕುರಿತು ಏನು ಮಾಡ್ತಾರೆ ಶರಣರು ಅನೇಕ ಗ್ರಂಥಗಳನ್ನು ನಮಗೆ ನೀಡಿ ಹೋಗಿದ್ದಾರೆ. ಅದನ್ನು ನಾವು ಸದ್ಗುರುನ ಮುಖಾಂತರ ಕೇಳಿ ತಿಳ್ಕೊಂಡು ನಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳೋದೇ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಅದಕ್ಕೆ ಸಾರ ಸಜ್ಜನರ ಸಂಘ, ಒಟ್ಟು ಸಂಘ ಅಂದರೆ ಎಂಥದ್ದು? ಸತ್ಸಂಗ, ದುಸ್ಸಂಗ ಇರಬಾರ್ದು. ಸಾರ ಸಜ್ಜನರ ಸಂಘ ಮಾಡೋದು ದೂರ, ದುರ್ಜನರ ಸಂಘ ಬೇಡವಯ್ಯ. ಸಾರ ಸಜ್ಜನರ ಸಂಘವ ಮಾಡುವುದು ದೂರ, ಮಾಡಬೇಕು. ದೂರ ದುರ್ಜನರ ಸಂಘ ಬೇಡವಯ್ಯ. ಸಾರ ಅಂದರೆ ಒಳ್ಳೆಯ, ಸಜ್ಜನರಂದ್ರೆ ಸಜ್ಜನರು ಸಂಘವ ಮಾಡಬೇಕು. ದೂರ ಮತ್ತು ದೂರಾಗಿರಿ ಯಾವಾಗಲೂ. ದುರ್ಜನರ ಸಂಘ ಬೇಡವಯ್ಯ. ಆವ ಹಾವಾದೊಡೇನು ವಿಷ ಒಂದೇ, ಯಾವ್ದು ಹಾವಿದ್ರೂ ಅದ್ರ ವಿಷ ಒಂದೇ ಇರ್ತದೆ. ಅದಕ್ಕೆ ಅಂಥವರ ಸಂಘ ಬೇಡವಯ್ಯ. ಸಿಂಗ ಕಾಳಿ ಕೂಟ ವಿಷವೋ ಕೂಡಲ ಸಂಗಮ ದೇವ ಅಂಥೇಳಿ ಯಾವಾದ್ರೇನೋ ಅದು ಕಚ್ಚಿದ್ರೆ ಅದು ವಿಷನೇ ಇರ್ತೈತಿ, ಆ ಮನುಷ್ಯ ಸಾಯ್ತಾನೋ, ಆ ವಿಷಪೂರಿತ ಹಾವುಗಳಿದ್ದಂಗೆ ಅಂತ ಹೇಳ್ತಾರೆ ರೀ. ಅದಕ್ಕೆ ಅಂಥ ದುರ್ಜನರ ಸಂಘವನ್ನು ಬಿಟ್ಟು ಸಾರ ಸಜ್ಜನರ ಸಂಘ ನೀ ಮಾಡಿದೆ ಅಂತಂದ್ರೆ ಅದಕ್ಕೆ ನೀನು ಅಂಥವ್ರ ಸಂಘ ಬೇಡವೇ. ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳ ಕೂಟ ಸರ್ಪದಂತೆ ವಿಷವೋ ಕೂಡಲ ಸಂಗಮ ದೇವ. ಸಿಂಗಿ ಅಂದ್ರೆ ಅದೊಂದು ಹಾವು, ದೊಡ್ಡ ಹಾವು, ಅದು ಹಬ್ಬ ಅದು ಅಲ್ಲ. ಹಾವಿನೊಳಗೆ ಅನೇಕ ಹೆಸರುಗಳಿದಾವು. ಸಿಂಗಿ ಕಾಳಕೂಟ ಇವಂಥ ವಿಷವು ಅಂಥದ್ದು ದುರ್ಜನರ ಸಂಘ ಅಂದ್ರೆ ಹಂಗಿರ್ತದೆ. ಅದಕ್ಕೆ ಅಲ್ಲಿಂದ ದೂರಾಗಿರು. ಹೆಚ್ಚಂದ್ರೆ ನೀನು ಸಾರ ಸಜ್ಜನರ ಸಂಘವ ಮಾಡು ಅಂಥೇಳಿ ಇಲ್ಲಿ ಶರಣರು ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ಒಟ್ಟಿನ ಮೇಲೆ ಆ ಸಂಘದಿಂದಲ್ಲದೆ ಒಂದಕ್ಕೊಂದು ಎರಡು ಕೂಡಿದು ಅಂದರೆ ಯಾವುದಾದ್ರೂ ಒಂದು ಕಾರ್ಯ ಆಗ್ತಿರ್ತದೆ. ಇಲ್ಲೇ ಹೋದ್ರೆ ಆಗ್ತಿರೋದಿಲ್ಲ. ಸಂಘದಿಂದಲ್ಲದೆ ಅಗ್ನಿ ತೋರೋದು. ಕಟ್ಟಿಗೆ ತಿಕ್ಕಿದಾಗ ಬೆಂಕಿ ಹುಟ್ಟುತ್ತದೆ. ಮರದೊಳು ಅಗ್ನಿ ಐತಿ ಕರೆ ಆದರೆ ತೋರೋದಿಲ್ಲ ಅದು. ಅದನ್ನು ತಿಕ್ಕಿದಾಗ ಅದು ಬೆಂಕಿ ಹುಟ್ಟುತ್ತದೆ. ಹಂಗೆ ಸಂಘದಿಂದಲ್ಲದೆ ಅಗ್ನಿ ತೋರೋದು ಅಂದರೆ ತೋರೋದು, ಕಾಣಿಸೋದಿಲ್ಲ. ಸಂಘದಿಂದಲ್ಲದೆ ದೇಹವಾಗದು. ಸತಿಪತಿಗಳು ಕೂಡಿರಾಗಲಿ ಯಾವುದೇ ಆಗಲಿ ಏನಾಗಲಿ ವಸ್ತು ಉತ್ಪತ್ತಿ ಆಗಬೇಕಂತಿದ್ರೆ ಸಂಘದಿಂದಲ್ಲದೆ ದೇಹವಾಗದು. ಸಂಘದಿಂದಲ್ಲದೆ ಸರ್ವ ಸುಖ ತೋರೋದು. ಸರ್ವ ಸುಖ ಅಂದರೆ ಎಲ್ಲ ಆನಂದ ಬಂತು, ಎಲ್ಲ ಬಂತದ್ರಾಗ. ಅಂಥ ಒಂದು ಸಂಘದಿಂದ ಸರ್ವ ಸುಖ ತೋರೋದು ಅದಲ್ಲ. ಅದನ್ನು ಬಿಟ್ಟರೆ ಮತ್ತು ಬೇರೆ ಸುಖ ತೋರಕ್ಕೆ ಸಾಧ್ಯ ಇಲ್ಲ. ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಅನುಭವದಿಂದ ಅಂದರೆ ಸಂಘದಿಂದ ನಾನು ಪರಮಸುಖಿಯಾಗಿ ಬದುಕಿದನೆಯ ಪ್ರಭುವೇ ಅಂತೇಳಿ ಆತ್ಮದೇವನೇ ಹೇಳ್ತಾಳೆ. ಎಲ್ಲರೂ ಆ ಸತ್ಸಂಗದ ವಿಚಾರವನ್ನೇ ಹೇಳ್ತಾರೆ. ಅದಕ್ಕೆ ಸಂಘದಿಂದಲ್ಲದೆ ಅಗ್ನಿ ತೋರದು, ಸಂಘದಿಂದಲ್ಲದೆ ದೇಹವಾಗದು, ಸಂಘದಿಂದಲ್ಲದೆ ಸರ್ವ ಸುಖ ತೋರದು. ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಅನುಭವದಿಂದ ನಾನು ಪರಮಸುಖಿಯಾದೆ.
ಸುಖಿಯಾಗಿ ಬದುಕಿದ್ದೇನೆಯ್ಯ. ಅಂದರೆ ನಾನಿನ್ನು ಕೂಡಿದೆ, ನಿನ್ನ ಎನ್ನ ಪತಿಯನ್ನಾಗಿ ಮಾಡಿಕೊಂಡೆ, ಪರಮಾತ್ಮನ ಚನ್ನಮಲ್ಲಿಕಾರ್ಜುನ ಅಂಥೇಳಿ ಆ ಒಂದು ಸಂಘದಿಂದ ಕಲ್ಯಾಣಕ್ಕೆ ಬಂದು ಶರಣರ ಸಂಘವ ಮಾಡಿ, ಆಮೇಲೆ ಅಲ್ಲಿ ಕದಳಿ ಒಣಕ ಶ್ರೀಶೈಲಕ್ಕೆ ಹೋಗಿ ಅಲ್ಲೇ ಮಲ್ಲಿಕಾರ್ಜುನಲ್ಲಿ ಐಕ್ಯವಾದಳು ಅಂತ ಹೇಳ್ತಾರಲ್ಲ. ಹಾಗೆ ಈ ರೀತಿಯಾಗಿ ನೀವು ಸಂಘ ಮಾಡ್ತಿರ್ತೀವಿ. ಅಂಥ ಒಂದು ಸಂಘದ ವಿಚಾರ ಇರಬೇಕತ್ತಿದ್ರೆ ಇಲ್ಲಿ 7ನೇ ಪದದಲ್ಲಿ ನೀವು ನಿನ್ನೆ ಮಾತಾಡಿದ್ದೀವಿ. ನೋಡಿ ಬಲ್ಲವರು ಸುಖಭೋಗದಳಿ ಆಸೆ ಎಡಗೂಡಿ ಕೆಡದಿರಿ ಭಾಗ್ಯವಿಲ್ಲದಾಗದು ಬಿಡದೆ ಮಾಡಿ ಅದರಿಂದೆ ಶಿವಧರ್ಮರತಿಯೇ ಬೇರೆ ಬೇಡ ಅಂಥೇಳಿ ಪಲ್ಲವಿಯಲ್ಲಿ ಹೇಳ್ತಾರೆ. ನೋಡಿ ಬಲ್ಲವರು, ವಿಚಾರ ಮಾಡಿ ನೋಡಿ ತಿಳ್ಕೊಂಡವರು ಸತ್ಸಂಗಿಗಳು. ಸುಖಭೋಗದ ಅಳಿಯಾಸೆ, ಅಲ್ಪ ಸುಖದ ಭೋಗದ ಅಳಿಯಾಸೆ ಅಂದರೆ ಸ್ವಲ್ಪ ಸುಖವನ್ನು ನೀವು ಕಂಡು ತಿಳ್ಕೊಂಡು ಅದಕ್ಕೆ ಮರಳಾಗಿ ಒಡಗೂಡಿ ಕೆಡದಿರಿ, ಅದ್ರ ಜೋಡಿ ಹೋಗಿ ಇದ್ರಾಗ ಸುಖ ಅಂತೇಳಿ ತಿಳ್ಕೊಂಡು ನೀವು ಅದ್ರಾಗ ಹೋಗಿ ಕೆಡಬೇಡ್ರಿ, ಭಾಗ್ಯವಿಲ್ಲದೆ ಆಗೋದು. ಅದು ಹಿಂದಿನ ಪುಣ್ಯ ಸುಕೃತ ಅನ್ನುವಂಥದ್ದು ಬೇಕು, ಅದು ಇದ್ರೆ ಆಗ್ತದೆ, ಇದ್ರೆ ಆಗೋದಿಲ್ಲ. ಬಿಡದೆ ಮಾಡಿ ಅದರಿಂದ ಅದನ್ನು ಭಾಗ್ಯ ಇಲ್ಲದ ಆಗೋದಿಲ್ಲ ಅಂತೇಳಿದ್ರೆ ಅದನ್ನು ಮತ್ತೆ 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 ಪಡಿಬೇಕು ಅಂಥೇಳಿ ನೀವು ಮುಂದೆ ಮತ್ತೆ ಪ್ರಯತ್ನ ಪಟ್ಟರು ಅದ್ರ ವ್ಯರ್ಥ. ಅದರಿಂದ ನೀವು ಮಾಡಿ ಬಿಡಬೇಡ್ರಿ, ಬಿಡ್ರಿ ಅದನ್ನು. ಅದರಿಂದ ಶಿವಧರ್ಮರತಿಯನ್ನೇ ಅಂದರೆ ಆ ಪರಮಾತ್ಮನ ಚಿಂತನೆಯನ್ನೇ ನೀವು ಮಾಡಿರಿ, ಪರಮಾತ್ಮನ ಚಿಂತನೆಯನ್ನು ರತಿಯನ್ನೇ ಮಾಡಿರಿ, ಬೇರೆ ಬೇಡ ಬಹುಕೋಟಲೆಗಳು. ಮತ್ತೊಂದು ಮಾಡಿದರೆ ಅಂದರೆ ನಿನಗೆ ಭಾಳ ಸಂಕಷ್ಟಗಳು ಎದುರಾಗ್ತಾವು ಅಂಥೇಳಿ ಇಲ್ಲಿ 1ನೇ ಚರಣದಲ್ಲಿ ಅಂದರೆ ಪಲ್ಲವಿಯಲ್ಲಿ ತಿಳಿಸಿದರು. ನಿನ್ನೆ ಆಗಲೇ ಒಂದು ನುಡಿ ಮಾತಾಡಿದ್ದೇವೆ. ಅದಕ್ಕೆ ಪೂರ್ವ ಪುಣ್ಯ ಇದ್ರೆ ಮಾತ್ರ ಏನಾದರೂ ಮನುಷ್ಯನಿಗೆ ದೊರೀತದೆ. ಅದಕ್ಕೆ ಯಾವಾಗಲೂ ನಾವು ಮಾನವ ಜನ್ಮ ಹುಟ್ಟಿ ಬಂದದ ಮೇಲೆ ಪುಣ್ಯವನ್ನೇ ಮಾಡು, ಹರನಡಿ ಇಡಿ, ಶಾಂತರೊಡನಾಡು, ಇದನ್ನು ವಿಚಾರ ಮಾಡಬೇಕಾಗ್ತಿರ್ತದೆ. ಅದಕ್ಕೆ ಇನ್ನು ಪೂರ್ವ ಪುಣ್ಯವಿಲ್ಲದೆ ಎಂತಹ ಸಾಧನೆಗಳಿದ್ದರೂ ಹಾನಿಯೇ ಸಂಭವಿಸುತ್ತದೆ ಎಂಬುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಪೂರ್ವ ಪುಣ್ಯವಿಲ್ಲದೆ ಈಗ ಬೇಕಾದಷ್ಟು ಗಳಿಸ್ತೀಯ, ಈಗ ಒಳ್ಳೆಯದನ್ನು ಮಾಡ್ತೀಯ, ಅದು ಮುಂದಿನ ಜನ್ಮಕ್ಕೆ ಬುತ್ತಿ. ಆದ್ರೆ ಹಿಂದಿಂದ ನೀನು ಪಡ್ಕೊಂಡು ಬಂದಿಲ್ಲಲ್ಲ, ನೀ ಏನು ವಿಚಾರ ಮಾಡಿ ಅದನ್ನು ಪಡಿಬೇಕಂತ ಪ್ರಯತ್ನ ಮಾಡ್ತೀಯ, ಅದು ನನಗೆ ಸಿಗೋದಿಲ್ಲ. ಪೂರ್ವ ಪುಣ್ಯವಿಲ್ಲದೆ ಮೊದಲಿನ ಪುಣ್ಯ ನಿನಗಿಲ್ಲದೆ ಹೋದರೆ ಸಾಧನೆಗಳಿದ್ದರೂ ಅದು ಹಾನಿ ಸಂಭವಿಸುತ್ತದೆ ಎಂಬುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಅದಕ್ಕೆ ಪೂರ್ವ ಪುಣ್ಯ ಬೇಕಾದಷ್ಟಿದ್ರೂ ಇಂದ್ರನ ಒಂದು ವಿಚಾರವನ್ನು ಹೇಳ್ತಾರೆ ಇಲ್ಲಿ. ಇಂದ್ರನಿಗೆ ಗತಿ ಏನಾಯಿತು, ಹೆಂಗಾಯಿತು, ಅವನಿಗೆ ರಗಡ ಭೋಗಭಾಗ್ಯಗಳಿದ್ದು ದೇವತೆಗಳ ಒಡೆಯವ, ಇಂಥದ್ರಲ್ಲಿ ಅಷ್ಟದಿಕ್ಪಾಲಕರಲ್ಲಿ ಹಿರಿಯವ. ಅದಕ್ಕೆ ದೇವಿ ದುರ್ಗ ಅಮರ ಸಂಕುಳ ಸೇನೆ ಗುರು ಮಂತ್ರಿ ಪವಿಯೇ ಪಿಡಿಯ ಆಯುಧ ಅಜ ಅಚ್ಯುತರ ಬಲಹು ಋಷಿ ನಿಹೋದ ಹಾರೈಕೆ ಐರಾವತವೇ ಯಾನ ಸಂಜೀವನಿಗೆ ಮಂತ್ರ ಸಿದ್ಧಿ ಸವೇದ ಅಮೃತಾಹಾರವೇ ವಿನಿತು ಮೊದಲಿರ್ದು ವಾಸವನು ಆಜೆಯೋಳು ಮುರಿದ ನಸುರರಿಗೆ ಭೀತಿಯಿಂದರಿತು ಅವಿರತಂ ದೈವಲವೊಂದಿಲ್ಲದರೆ ಹಾನಿ ಹೌದು ಅವನಿಗೆ ಅಂತೇಳಿ ಹೇಳ್ತಾರೆ ಇಲ್ಲಿ. ಇಷ್ಟೆಲ್ಲ ಇತ್ತು ಅವನಿಗೆ, ನಾವು ಸದ್ಯಕ್ಕೆ ಇಷ್ಟೆಲ್ಲ ಪಡ್ಕೊಂಡಿದ್ದ ಇತ್ತು ಅವನಿಗೆ. ಏನು ದಿವಿ ದುರ್ಗ ಸ್ವರ್ಗಲೋಕದ ಒಡೆಯ, ಕೋಟೆ ಇತ್ತು ಸುತ್ತಲೇ, ಭದ್ರವಾದಂಥ ಕೋಟೆ. ಮತ್ತು ಅಮರ ಸಂಕುಳ ಸೇನೆ, ಅವನ ಸೈನ್ಯ ಅಂಥದ್ದಿತ್ತು. ಅಮರರು ಅಂದರೆ ದೇವತೆಗಳು, ಆ ದೇವತೆಗಳ ಸೈನ್ಯವೇ ಆ ಇಂದ್ರನಿಗೆ ಇತ್ತು. ಗುರು ಅಂದರೆ ಬೃಹಸ್ಪತಾಚಾರ್ಯ, ದೇವತೆಗಳ ಗುರು ಬೃಹಸ್ಪತಾಚಾರ್ಯ, ರಕ್ಕಸರ ಗುರು ಶುಕ್ರಾಚಾರ್ಯ. ಹಂಗೆ ಗುರು ಮಂತ್ರಿ ಅಂತ ಅಂದರೆ ಆ ಬೃಹಸ್ಪತಾಚಾರ್ಯರೇ ಅವನಿಗೆ ಗುರುಗಳಾಗಿದ್ದರು. ಪವಿ ಅಂದರೆ ಹಿಡಿಯುವಂಥ ಆಯುಧ, ವಜ್ರಾಯುಧ ಇತ್ತು ಅವನಲ್ಲಿ. ಹಿಡಿಯುವ ಆಯುಧವೇ ಇತ್ತು ವಜ್ರಾಯುಧ. ಅಜ ಅಚ್ಯುತರ ಅಂದರೆ ಬ್ರಹ್ಮ ಮತ್ತು ವಿಷ್ಣುರ ಒಲವು ಬಲವು ಪ್ರೇಮ ಪ್ರೀತಿ ಅನ್ನುವಂಥದ್ದು ಇತ್ತು. ಪರಮಾತ್ಮ ಅಂದರೆ ತ್ರಿಮೂರ್ತಿಗಳ ಒಲವುನೂ ಇಂದ್ರನ ಮೇಲಿತ್ತು. ಬಲವು ಋಷಿ ನಿಯೋಗದ ಆರೈಕೆ, ಋಷಿಗಳದ್ದು
ಅತಿ ಆನಂದದಿಂದ ಸರಿಯಾಗಿ ನೀನು ಜೀವನ ಮಾಡಪ್ಪ ಅಂಥೇಳಿ ಯಾವಾಗಲೂ ಹಾರೈಸ್ತಿದ್ರು. ಅಲ್ಲಿ ಸಪ್ತ ಋಷಿಗಳಿದ್ದರಂತ ಬರ್ತದಲ್ಲ, ಆ ಸ್ವರ್ಗಲೋಕದಲ್ಲಿ ಇಂದ್ರನ ಒಂದು ವೈಭೋಗದಲ್ಲಿ. ಅದಕ್ಕೆ ಮತ್ತು ಅವನಿಗೆ ವಾಹನ ಯಾವುದು? ಐರಾವತ, 5 ಸೊಂಡೆಗಳಿಂದ ಕೂಡಿದಂಥ ಅಮೃತ ಮಥನ ಮಾಡುವಾಗ ಇದು ಕ್ಷೀರಸಾಗರವನ್ನು ಕಡಿಯುವಾಗ ಹುಟ್ಟುತ್ತಾವೆ ನೋಡ್ರಿ ಇವೆಲ್ಲ. ಅದ್ರಾಗ ಐರಾವತ ಒಂದು ಹುಟ್ಟುತ್ತದೆ. 5 ಅಥವಾ 7 ಸೊಂಡೆಗಳಿರ್ತಾವೆ. ಅದರಂಥ ಶಕ್ತಿ ಬಲವಾದದ್ದು ಆಣೆ ಯಾವುದೂ ಇರೋದಿಲ್ಲ. ಅಂಥ ಆನೆ ಇವನಿಗೆ ವಾಹನ ಆಗಿರ್ತದೆ. ಐರಾವತವೇ ಯಾನ ಸಂಜೀವನವೇ ಅಂದರೆ ಸಂಜೀವಿನಿ ಮಂತ್ರ ಇವನಿಗೆ ಕರಗತಾಗಿತ್ತು, ಹೇಳಿಕೊಟ್ಟಿದ್ದರು. ಅಂದರೆ ಸತ್ತವರನ್ನು ಬದುಕಿಸುವಂಥ ಮಂತ್ರ ಇವನಲ್ಲಿತ್ತು. ಸಂಜೀವಿಯಾನವೇ ಮಂತ್ರಸಿದ್ಧಿ. ಸವೆಯದ ಅಮೃತ ಆಹಾರ, ಒಟ್ಟ ಕಡಿಮೆ ಆಗಲಾರ್ದಂಥ ಅಮೃತದ ಆಹಾರ ಇತ್ತು ಇವನಿಗೆ. ಅಮೃತವನ್ನೇ ಭೋಜನ ಮಾಡ್ತಿದ್ದ. ಸ್ವರ್ಗಲೋಕವಾಸಿಗಳೆಲ್ಲ ಅದನ್ನೇ ಊಟ ಮಾಡ್ತಿರ್ತಾರಲ್ಲ. ಆಹಾರ ಇನಿತು ಮೊದಲಿರ್ದು, ಇವೆಲ್ಲ ಮೊದಲು ಇದ್ದು ವಾಸವನು ಆಜೀವಳಂದರೆ ಯುದ್ಧದಲ್ಲಿ. ವಾಸವಂದ್ರೆ ದೇವೇಂದ್ರ, ಅವನು ಯುದ್ಧದವಳು ಮುರಿದನ ಸುರರಿಗೆ ಅಂದರೆ ಸೋತು ಹೋದ. ಒಂದೊಂದು ಟೈಮಲ್ಲಿ ಸೋತು ಸೀರೆ ಉಟ್ಕೊಂಡು ಬೇರೆ ಕಡೆ ಅಡಿಕೊಂಡು ಕುಂತ ಅಂತಲೂ ಬರೀತಾರೆ. ಯಾಕಂದರೆ ರಕ್ಕಸರು ಬಹಳ ತಪಶಕ್ತಿಯಿಂದ ಇಂದ್ರನ ಸ್ಥಾನವನ್ನು ಇಳಿಸಿ 101 ಯತ್ನ ಮಾಡಿ ಅವನ ಕೆಳಗಿಳಿಸಿ ಅವನ ಪದವಿ ಪಡ್ಕೊಂಡು ಬಂದ ಅವನ ಜೋಡಿ ಯುದ್ಧ ಮಾಡೋಕ್ಕೆ ಅವನು ಹೊರಗೆ ಹಾಕ್ತಾರೆ. ಅದಕ್ಕೆ ಹಂಗೆ ಅವನ ಪರಿಸ್ಥಿತಿ ಆಯಿತು. ಭೀತಿಯಿಂದ ಅವಿರತಂ ದೈವ ಬಲ ಒಂದಿಲ್ಲದಿರೆ ಆನೆ ಹೌದ ಆದ ನೋಡದಿಂತು. ಅವನಿಗಿಷ್ಟೆಲ್ಲ ಹಾನಿ ಕಷ್ಟಗಳಾದವು ನೋಡಿ. ಇಷ್ಟೆಲ್ಲ ಇದ್ದರೂ ಸಹಿತ ಈಗ ಸದ್ಯ ಅಥವಾ ಇತ್ತಂದ್ರೆ ಅದರ ಉಪಯೋಗವೇ ಬರೋದಿಲ್ಲ. ಇಷ್ಟು ಮಂದಿನೇ ಇಷ್ಟು ಅನುಕೂಲತೆ ಅವನಿಗೆ. ಒಂದು ದೊಡ್ಡ ಕೋಟೆ ಇದೆ ಭದ್ರವಾದದ್ದು. ಮತ್ತು ದೇವತೆಗಳೇ ಅವನಿಗೆ ಸೈನಿಕರು. ಗುರುಗಳಾದಂಥವನೇ ಬೃಹಸ್ಪತಿ ಆಚಾರ್ಯ ಅವನಿಗೆ ಗುರು. ಆಮೇಲೆ ಅಂದರೆ ವಜ್ರಾಯುಧವೇ ಅವನ ಕೈಯಲ್ಲಿ ಹಿಡಿಯುವಂಥ ಆಯುಧ. ಋಷಿ ನಿಯೋಧ ಹಾರೈಕೆ, ಆ ಋಷಿಗಳ ಸಪ್ತ ಋಷಿಗಳ ಸದಾ ಅವನ ಮೇಲೆ ಹಾರೈಕೆ ಇರ್ತದೆ, ಆಶೀರ್ವಾದ ಇರ್ತದೆ. ಮುರಿದನ ಇಷ್ಟೆಲ್ಲ ಇದ್ರೂ ಸವೇದ ಅಮೃತ ಆಹಾರ ಇತ್ತು. ಅಮೃತನ ಸೇವನೆ ಒಂದು ಅಲ್ಲಿ ಇಂದ್ರದೇವನಿಗೆ ಇತ್ತು. ಇನಿತು ಮೊದಲಿದ್ದು ವಾಜವನು, ವಾಜಿಯನು ಅಂದರೆ ಸೋತು ಹೋದ ಮುರಿದ ಅಸುರರಿಗೆ. ಅವನು ಇಂಥದ್ದಿದ್ರೂ ಸಹಿತ ಒಂದೊಂದು ಸಲ ಸೋಲು ಪ್ರಸಂಗ ಬಂತು, ಸೀರೆ ಉಟ್ಕೊಂಡು ಓಡಿ ಹೋಗೋದು ಬಂತು, ಅಡಿಕೊಂಡು ಕೂತುಕೊಳ್ಳುವಂಥ ಪರಿಸ್ಥಿತಿ ಬಂತು. ಭೀತಿಂ ದೈವ್ಯರತಂ ದೈವಲ ಒಂದಿಲ್ಲದಿರೆ, ಇದು ಯಾವುದೂ ಅನುಕೂಲ ಬರೋದಿಲ್ಲ, ನಮಗೆ ಒಳ್ಳೆಯದನ್ನು ಮಾಡೋದಿಲ್ಲ. ಅದಕ್ಕೆ ನೀನು ಪುಣ್ಯವನ್ನೇ ಮಾಡು. ಇಂಥದ್ದಿದ್ರೂ ಸಹಿತ ಕಷ್ಟ ಬರ್ತಾವು ಅನ್ನುವಂಥ ವಿಚಾರವನ್ನೇ ಈ ನುಡಿಯಲ್ಲಿ ಹೇಳಿದರು. ದೇವೇಂದ್ರನಿಗೆ ಇದರ ಮತ್ತಿಲ್ಲಿ ಹೇಳಬೇಕು, ಸ್ವಲ್ಪ ಟೀಕಾ ಕೊಟ್ಟಿರ್ತಾರೆ. ದೇವೇಂದ್ರನಿಗೆ ಯಾರಿಗೂ ಒಳಗೆ ಹೋಗಲಿಕ್ಕೆ ಬಾರದಂಥ ಕೋಟೆ ಇತ್ತು. ದೇವತೆಗಳ ಸಮೂಹವೇ ಅವನಿಗೆ ಸೈನ್ಯವಾಗಿತ್ತು. ಗುರುವಾಗಿದ್ದ ಬೃಹಸ್ಪತಿ ಆಚಾರ್ಯವೇ ಮಂತ್ರಿಗಳಾಗಿದ್ದರು. ವಜ್ರಾಯುಧವೇ ಕೈಯಲ್ಲಿ ಹಿಡಿಯುವ ತಕ್ಕ ಖಡ್ಗವಾಗಿತ್ತು. ಇದಲ್ಲದೆ ಸಪ್ತ ಋಷಿಗಳು ಸದಾ ಆಶೀರ್ವಾದ ಮಾಡುತ್ತಿದ್ದರು. ಐರಾವತಿ ಇವನಿಗೆ ಹತ್ತತಕ್ಕ ವಾಹನವಾಗಿತ್ತು. ಸತ್ತಂಥವರನ್ನು ಬದುಕಿಸುವಂಥ ಸಂಜೀವನ ಕಡ್ಡಿಯೇ ಅವನಿಗೆ ಮಂತ್ರಸಿದ್ಧಿಯಾಗಿತ್ತು. ಅದು ಅವನಲ್ಲಿತ್ತು, ಮಂತ್ರಗಳ ಸಿದ್ಧಿಯಾಗಿತ್ತು. ಎಂದೂ ಸವೆಯದ ಇರತಕ್ಕ ಅಮೃತ ಆಹಾರ ಇವನಿಗೆ ಊಟ. ಇಷ್ಟೆಲ್ಲವೂ ಮೊದಲೇ ಇದ್ದರೂ ಸಹಿತ ದೇವೇಂದ್ರನು ರಾಕ್ಷಸರೊಡನೆ ಯುದ್ಧ ಮಾಡುವ ಕಾಲದಲ್ಲಿ ಹೆದರಿ ಹಿಂತಿರುಗಿ ಓಡಿ ಹೋದನು ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದ್ರೂ ರಕ್ಕಸರು ಬಂದು ಹಾವಳಿ ಮಾಡಿದಾಗ ಲಗ್ಗೆ ಇಟ್ಟಾಗ ಅವ ಹೆಂಗೆ ಓಡಿ ಹೋದ? ಅಮಗೆ ಹಿಂದಿನ ಬಲ ಇಲ್ಲ, ಪುಣ್ಯ ಇಲ್ಲ. ಈ ಸದ್ಯಕ್ಕೆ ವರ್ತಮಾನ ಕಾಲದ್ದು ಹಿಂದಿನ ಪುಣ್ಯ ಇಲ್ಲಲ್ಲ, ಅದಿದ್ದರೆ ಅದು ಕಾಪಾಡ್ತದೆ, ರಕ್ಷಣೆ ಮಾಡ್ತಿರ್ತದೆ. ಅದಕ್ಕೆ ಯಾಕೆಂದರೆ ಪೂರ್ವ ಪುಣ್ಯದ ಸಹಾಯ ಒಂದಿಲ್ಲದೆ ಹೋದರೆ ಎಂಥವನಿಗಾದರೂ ಮೇಲೆ ಹೇಳಿದಂಥ ರೀತಿಯಿಂದ ಕೇಡು ತಪ್ಪಾಗಲಾರದು. ಅದಕ್ಕೆ ಈ ಸದ್ಯಕ್ಕೆ ನೀನು ಪುಣ್ಯವನ್ನು ಮಾಡ್ಕೊತ ಹೋಗಪ್ಪ, ಮುಂದಿನ ಜನ್ಮಕ್ಕಾದರೂ ಅದು ಬುದ್ಧಿ ಆಗ್ತಿರ್ತದೆ. ಇಷ್ಟೆಲ್ಲ ಅನುಕೂಲ ಇದ್ರೂ ನಿನಗೆ ಮತ್ತು ತೊಂದರೆ ತಪ್ಪಿದ್ದಲ್ಲ ಅಂಥೇಳಿ ಆ ನುಡಿಯನ್ನು ಇಲ್ಲೇ ನಿಜಗೊಂಡರು ಆ ರೀತಿಯಿಂದ ತಿಳಿಸಿದರು. ಇನ್ನು ಮುಂದಿನ ಒಂದು ನುಡಿಯಲ್ಲಿ ಇನ್ನು ಪೂರ್ವ ಪುಣ್ಯ ಒಂದಿದ್ದರೆ ಅಲ್ಲೇ ಸದ್ಯಕ್ಕೆ ಇತ್ತವನಿಗೆ ಹಿಂದಿಂದಿದ್ದಿರಲಿಲ್ಲ, ಅದರ ಅನುಕೂಲ ಆಗಲಿಲ್ಲ, ಅವನಿಗೆ ಪ್ರತಿಕೂಲ ಆಯಿತು. ಇಲ್ಲೇ ಏನಂತಾರೆ ಅವರು, ಪೂರ್ವ ಪುಣ್ಯ ಒಂದಿತ್ತಂದ್ರೆ ಮೊದಲಿನ ಮಾಡಿದಂಥ ಪುಣ್ಯವನ್ನು ನಮ್ಗೆ ಇತ್ತಂದರೆ ತನ್ನನ್ನು ರಕ್ಷಣೆ ಮಾಡೇ ಮಾಡುತ್ತದೆ ಎಂಬುದನ್ನು ಈ ಕೆಳಗಿನ ಪದ್ಯದಿಂದ ಹೇಳ್ತಾರೋ. ಈಗ
ಮೂರನೇ ನುಡಿಯಲ್ಲಿ ಆ ಮಾತನ್ನು ಹೇಳ್ತಾರೆ. ಪುಣ್ಯ ಇದ್ರೆ ಏನಾಗ್ತದೆ, ಪುಣ್ಯ ಇಲ್ಲದಿದ್ರೆ ಏನಾಗ್ತದೆ ಅನ್ನೋದನ್ನು ಇಲ್ಲೇ ವಿಚಾರವನ್ನು ತಿಳಿಸ್ತಾರೋ. ಗಿರಿಯ ಶಿಖರದಳು ಕಾಂತಾರದಳು ನಡುಗಡಲಳು ಉರಿಯ ಮಧ್ಯದಳು ರಣಭೂಮಿಯಳು ಶತ್ರುಗಳ ನೆರವಿನಳು ಚೋರ ವಿಷ ಭೂತಾದಿ ಭೀತಿಯಳು ಪರದೇಶದ ಅಂಡಲೆಯಳು ದೊರೆ ಮುಳಿದ ವೇಳೆಯಳು ಬಲು ಕಂಟಕಗಳಳು ಹರಣದ ಅಳಿವಿನಳು ನಿದ್ರಾ ಆಲಸ್ಯ ಮರೆವತನವೇ ಮರೆತನ ಗಿರೆ ಅವನಿಗಿರೆ ಸಾಹಸವ ನುಡಿದ ಕಾಲದಳು ಕೂಡಿ ಪರೆಯುವುದು ಪೂರ್ವ ಸುಕೃತವಿರಲು. ಇವೆಲ್ಲ ಕೂಡ್ಕೊಂಡು ಅವನ ಮೊದಲಿನ ಪುಣ್ಯ ಇತ್ತಂತಂದ್ರೆ ಅವನ್ನ ರಕ್ಷಣೆ ಮಾಡ್ತಾವು. ಪರೆಯುವುದು ಅಂದ್ರೆ ರಕ್ಷಣೆ ಮಾಡ್ತದೆ. ಏನಾದರೂ ಇದ್ರೂ ಸಹಿತ ಅವ ಬೆಟ್ಟದ ತುದಿ ಮೇಲಿರಲಿ, ಅವನ್ನ ಅದು ಪುಣ್ಯ ಇತ್ತಂದ್ರೆ ಅವನು ಕಾಪಾಡ್ತದೆ. ಗಿರಿಯ ಶಿಖರದಳು ಕಾಂತಾರದಳು ದೊಡ್ಡ ದಟ್ಟವಾದ ಅರಣ್ಯಲ್ಲಿ ಅಲ್ಲೇ ಹುಲಿ ಚಿರತೆ ಪ್ರಾಣಿಗಳು ಅನೇಕ ಇರ್ತಾವೆ. ಅವುಗಳಿಂದಲೇ ಏನೂ ಧಕ್ಕೆ ಆಗೋದಿಲ್ಲ ಅವನಿಗೆ. ನಡುಗಡಲಳು ಅಂದರೆ ಸಮುದ್ರದ ಮಧ್ಯದೊಳಗಿದ್ರೂ ಸಹಿತ ಪಾರಾಗಿ ಬರ್ತಾನವ. ಆಮೇಲೆ ಉರಿಯ ಮಧ್ಯದಳು ಅರಣ್ಯಕ್ಕೆ ಬೆಂಕಿ ಎತ್ತಿರ್ತೈತಿ, ನಡುವು ನಿಂತಿರ್ತಾನೋ, ಆದಾಗ ಅಲ್ಲಿ ಭಗವಂತ ಅವನು ಕಾಪಾಡ್ತಿರ್ತಾನೆ. ಅದನ್ನೇ ಉದಾಹರಣೆ ಮುಂದೆ ಕೊಟ್ಟಿದ್ದಾರು. ಮಧ್ಯದಳು ರಣಭೂಮಿಗಳು ಅಂದರೆ ಯುದ್ಧ ಭೂಮಿಯಲ್ಲಿ ಶತ್ರುಗಳಿಂದ ಇವು ಕಾಪಾಡಿ ರಕ್ಷಣೆಯಾಗಿ ಗೆದ್ದು ಬರ್ತಾನೋ ಹಿಂದಿನ ಪುಣ್ಯ ಇತ್ತಂದರೆ. ನೆರೆಗಳು ಚೋರ ವಿಷ ಭೂತಾದಿ ಭೀತಿಗಳು, ಕಳ್ಳರ ಭಯ ಆಗಲಿ, ವಿಷ ಭೂತ ಭೀತಿ ಇವೇನಿದ್ರೂ ಇವು ಯಾವುದು ಇವನಿಗೆ ತಗಲುವುದಿಲ್ಲ. ಭೀತಿಗಳು ಪರದೇಶದ ಅಂಡಲೆಗಳು ಅಂದರೆ ತೊಂದರೆ ಕಾಟಗಳಾದಾಗ ದೊರೆ ಮುಳಿದ ವೇಳೆಗಳು, ರಾಜರು ಸಿಟ್ಟಾದ್ರಂತಂದ್ರೆ ಇವನು ಹೊರಗೂ ಹಾಕ್ತಾರೋ, ಗಡೀಪಾರನ್ನು ಮಾಡ್ಬೋದು, ಶಿಕ್ಷೆನೂ ಕೊಡ್ಬೋದು. ಅಂಥ ವೇಳೆಯೊಳಗೂ ಅವನ ಪುಣ್ಯ ಇತ್ತಂದ್ರೆ ಅವನು ರಕ್ಷಣೆ ಮಾಡೇ ಮಾಡ್ತದದು. ದೊರೆ ಮುಳಿದ ವೇಳೆಗಳು ಬಲು ಕಂಟಕಗಳು ಹರಣದ ಅಳಿವಿನಳು ಅಂದರೆ ಪ್ರಾಣ ಹೋಗೋ ಸಮಯಕ್ಕಾದರೂ ಬಂದು ಕಾಪಾಡ್ತದೆ ನಿನ್ನ ಪುಣ್ಯ. ನಿದ್ರಾ ಆಲಸ್ಯ ಇತ್ತಂದ್ರೆ ಅದನ್ನು ನೀನು ಕಾಪಾಡ್ತದೆ ನಿನ್ನ ಪುಣ್ಯ. ಅಂದ್ರೆ ಮರೆತನ ಅಂದ್ರೆ ಅಜ್ಞಾನ ಆದಿದ್ರೂ ನಿನ್ನ ಯಾವುದೇ ರೂಪದಿಂದ ಕಾಪಾಡ್ತದೆ. ಸಾಹಸವನ್ನು ಉಳಿದು ಅಂದರೆ ಇಷ್ಟೆಲ್ಲ ಇದ್ರೂ, ಇಷ್ಟು ಪ್ರಯತ್ನ ಮೊದಲು ಇದ್ರೂ ಕಾಲದಳು ಕೂಡೆ ಪರೆಯುವುದು. ಅಂಥ ಸಮಯದೊಳಗೆ ತಾನಾಗೆ ಬಂದು ನಿನ್ನ ಪರೆಯುವುದು ಅಂದ್ರೆ ರಕ್ಷಣೆ ಮಾಡ್ತದಪ್ಪ. ಪೂರ್ವ ಸುಕೃತ ನಿನಗಿತ್ತಂದ್ರೆ, ಪೂರ್ವದ ಪುಣ್ಯ ನಿನ್ನಲ್ಲಿತ್ತಂತಂದ್ರೆ ಇಂಥ ಕಷ್ಟದೊಳಗಿದ್ರೂ ಸಹಿತ ಅದು ಬಂದು ನಿನ್ನ ರಕ್ಷಣೆ ಮಾಡ್ತದೆ ಅಂಥೇಳಿ ಇಲ್ಲೇ ಹೇಳ್ತಾರೆ. ಅದಕ್ಕೆ ಅನೇಕ ವಿಚಾರಗಳು ಒಂದೊಂದರಲ್ಲಿ ಯಾರ್ಯಾರ್ದು ಹೇಳ್ತಾರಲ್ಲೇ. ಭಕ್ತ ಪ್ರಹ್ಲಾದನ ವಿಚಾರ ಹೇಳ್ತಾರೆ ಈ ನುಡಿಯೊಳಗೆ, ಚಂದ್ರಹಾಸನ ಹೇಳ್ತಾರೋ, ಚಿಗರಿದು ಹೇಳ್ತಾರೋ. ಆಮೇಲೆ ಅಭಿಮನ್ಯು ಯಾಕೆ ಸತ್ತ, ಅವನು ಪುಣ್ಯ ಇದ್ದಿರ್ಕಿಲ್ಲ. ಆಮೇಲೆ ಕಪ್ಪೆ ಒಂದು ಗಂಟೆ ಒಳಗೆ ಕೆಳಗೆ ಬಿದ್ದಿರ್ತದೆ, ಬದುಕ್ತದೆ ಯುದ್ಧದೊಳಗೆ, ಆಣಿಕೊಳ್ಳಾಗಿನ ಗಂಟೆ. ಆಮೇಲೆ ಚಕ್ರ ಹೋದ್ರಾಯ್ತು, ವಿಷ ಪ್ರಹ್ಲಾದನಿಗೆ ಉಣಿಸಿದ್ರು ಸಹಿತ ಆ ಭೂದೇವಿ ಬಂದು ಅವನ ರಕ್ಷಣೆ ಮಾಡ್ತಾಳು, ಪರಮಾತ್ಮ ಬಂದು ಅವನ ರಕ್ಷಣೆ ಮಾಡೋದು ಪ್ರಹ್ಲಾದನ. ಈ ರೀತಿಯಾಗಿ ಬರ್ತಾವಲ್ಲ, ಈ ರೀತಿ ಇದ್ರೂ ನಿನಗೆ ಅದು ಒಳ್ಳೆಯದನ್ನು ಮಾಡ್ತದೆ, ಪುಣ್ಯ ನೀನು ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಇಲ್ಲಿ ತಿಳಿಸ್ತಾರೋ. ಅದಕ್ಕೆ ಗಿರಿಯ ಶಿಖರದಳು ಅಂದರೆ ಪರ್ವತದ ತುದಿಯಲ್ಲಿ ಪೂರ್ವ ಪುಣ್ಯವಿದ್ದರೆ ಪರ್ವತದ ತುದಿಯಲ್ಲಿಯೇ ಕಾಪಾಡುತ್ತದೆ. ಹೇಗೆ ಅಂದರೆ ಅದು ಪ್ರಹ್ಲಾದನ ವಿಚಾರ ಹೇಳ್ತಾರೆ ಇಲ್ಲಿ. ಭಕ್ತ ಪ್ರಹ್ಲಾದನನ್ನು ಅವನ ತಂದೆ ಹಿರಣ್ಯಕಶ್ಯಪ ಇಬ್ಬರು ರಾಕ್ಷಸರ ಕೈಯಲ್ಲಿ ಕೊಟ್ಟ ಏನು ಮಾಡ್ತಾನು, ಪರ್ವತದ ಶಿಖರದ ಮೇಲೆ ಹೋಗಿ ಅಲ್ಲಿಂದ ಕೆಳಗೆ ಹೋಗೋದು ಬಿಡ್ದೆ ಅವನ್ನ. ಯಾಕೆ, ಅವನ ತಂದೆ ಮಕ್ಕ ಇಬ್ಬರಿಗೂ ವೈರಿ. ಇವ ಹರಿಯ ಭಕ್ತ, ಅವ ಹರಣ ಭಕ್ತ. ಮಗ ಪ್ರಹ್ಲಾದ ವಿಷ್ಣು ಸ್ಮರಣೆ, ತಂದೆ ಶಿವನ ಸ್ಮರಣೆ. ಅವನೇ ಅಗ್ನನೆತಿ ಅಂತವ, ಅವನೇ ನೆನೆವಂತೀವ. ಹೀಗಾಗಿ ಯುದ್ಧ ಬಂದು ಇವನು ಕೊಲ್ಲೇ ಬಿಡಬೇಕು, ವಿಷ ಹಾಕಬೇಕು, ನನಗೆ ವೈರಿ ಆಗಿದಾನಲ್ಲ ಇವ ಮಗ ಅಂತೇಳಿ ಸೈನಿಕರನ್ನು ಕರೆದ ಗುಡ್ಡದ ಮೇಲೆ ಎತ್ತರ ಮೇಲೆ ಹೋಗಿ ಅವನ ಕೆಳಗೆ ಹೋಗೋದು ಬಿಡ್ರಿ, ಸತ್ತು ಹೊಕ್ಕಾನು ಅಂತೇಳಿ ಆಜ್ಞೆ ಮಾಡಿದರು. ತಂದೆ ಹಿರಣ್ಯಕಶ್ಯಪನ ಇಬ್ಬರು ರಾಕ್ಷಸರ ಕೈಯಲ್ಲಿ ಕೊಟ್ಟು ಪರ್ವತದ ಶಿಖರದ ಮೇಲಿಂದ ಕೆಳಗೆ ಒಗೆಯಲಿಕ್ಕೆ ಅಪ್ಪಣೆ ಮಾಡಿದ. ಕೆಳಗೆ ಹೋಗೋದು ಬಂದು ಬಿಡ್ರಪ್ಪ ಇವನು ಅಂತೇಳಿ ಆಜ್ಞೆ ಮಾಡಿದ. ರಾಜಾಜ್ಞೆಯಂತೆ ರಕ್ಕಸರು ಪ್ರಹ್ಲಾದನನ್ನು ತೆಗೆದುಕೊಂಡು ಹೋಗಿ ಎತ್ತರವಾದ ಪರ್ವತದ ಮೇಲಿಂದ ಕೆಳಗೆ ಒಗೆಯುತ್ತಿರಲು ಹಿಂಗೆ ಮಾಡಿ ಎತ್ತಿ ಒಗಿತಾ ಇರ್ತಾರೆ. ಶ್ರೀಕೃಷ್ಣ ಪರಮಾತ್ಮನು ಭೂದೇವಿಯ ರೂಪವನ್ನು ತಾಳಿ, ಭೂದೇವಿ ಶ್ರೀದೇವಿ ವಿಷ್ಣುವಿನ ಹೆಂಡ್ರು ಅಂತ ಹೇಳ್ತೇವಲ್ಲ, ಅಲ್ಲಿ ಆಕೆಯನ್ನು ಸೃಷ್ಟಿ ಮಾಡಿ ಕೃಷ್ಣ ಪರಮಾತ್ಮನು ಭೂದೇವಿಯ ರೂಪವನ್ನು ಧಾರಣ ಮಾಡಿಕೊಂಡು
ಆ ಬಾಲಕನ ಭೂಮಿಗೆ ಬೀಳೋದ್ರೊಳಗಾಗಿ ಅಂತರದಲ್ಲಿಯೇ ಹಿಡಿದು ಬಾಲಕನನ್ನು ಭೂಮಿಗೆ ಇಳಿಸಿ, ಮಗು ನಿಮ್ಮ ಮನೆಗೆ ನೀವು ಹೋಗಪ್ಪ, ಆರಾಮ ಹೋಗು ಅಂತೇಳಿ ಕಳಿಸಿ ಅವನು ರಕ್ಷಣೆ ಮಾಡಿ ಕಳಿಸ್ಕೊಟ್ಬಿಟ್ಟ. ಯಾಕೆ ಅವನು ಪ್ರಹ್ಲಾದಂದು ಹಿಂದಿನ ಪುಣ್ಯ ಇತ್ತು. ಸಂಕಟ ಅದಾಗ ತಾಯಿಲೇ ಅಳ್ತಿರ್ತಾಳೆ ಮನ್ಯಾಗ. ಹಿರಣ್ಯಕಶ್ಯಪನೇ ಅಂತ ರಕ್ತ ಪ್ರಹ್ಲಾದನ ತಾಯಿ ಮಗನ ಕೊಲ್ಲಕ್ಕೆ ಹಚ್ಚಿದಲ್ಲ, ಕೊಲ್ಲಕ್ಕೆ ಕಳಿಸಿಕೊಟ್ಟಿದ್ದಾನು, ನನ್ನ ಮಗ ತೀರ್ಕೊಂತು, ಏನು ಮಾಡಲಿ ಅಂತೇಳಿ ಚಿಂತೆ ಒಳಗೆ ಹತ್ಕೊಂತ ಕುಂತಿರ್ತಾಳೆ ಅಮ್ಮ ಅಂತೇಳಿ ಹುಡುಗ ಒಳಗೆ ಹೋಗ್ತದೆ. ಅದಕ್ಕೆ ಆ ರೀತಿ ಆ ಪ್ರಹ್ಲಾದ್ ಹೆಂಗೆ ರಕ್ಷಣೆ ಆದ, ಗಿರಿಯ ಶಿಖರದೊಳಿದ್ರು ಅಂದರೆ ಪುಣ್ಯ ಇತ್ತಂತ ಪರಮಾತ್ಮ ಯಾವುದೇ ರೂಪದಿಂದ ಬಂದು ನಮ್ಮನ್ನು ಕಾಪಾಡ್ತಾನೋ, ಕೈ ಹಿಡಿತಾನೋ ಅನ್ನೋ ವಿಚಾರ. ಕಾಂತಾರದಳು ಅಂದರೆ ಅಡವಿಯಲ್ಲಿ ಅರಣ್ಯದಲ್ಲಿ ಸಹ ಪೂರ್ವ ಪುಣ್ಯ ಇದ್ದರೆ ಅದನ್ನು ಕಾಪಾಡ್ತದೆ. ಇಲ್ಲೇ ಚಂದ್ರಹಾಸನ ಕತೆ, ಅವನು ಬಾಲಕ, ತಂದೆ ತಾಯಿಗಳಿಲ್ಲ, ಸತ್ತು ಬಿಟ್ಟಿರ್ತಾರೋ ಯಾವುದೋ ಒಂದು ರೋಗ ನಿಮಿತ್ತ. ಅಲ್ಲಿ ಮಂತ್ರಿ ಇರ್ತಾನೋ ಅವನೇ ರಾಜ ಆಗಿಬಿಡ್ತಾನೋ. ಆ ಕೂಸ ಚಿಕ್ಕದಿರ್ತದೆ ಆ ಹುಡುಗ ಚಂದ್ರಹಾಸ. ಅವ್ರ ಮನ್ಯಾಗ ದಾದಿ ಅಥವಾ ದಾಯಿ ಅಂತೇವಲ್ಲ, ಜೋಪಾನ ಮಾಡೋಕ್ಕೆ ಸೇವಕಿ ಇರ್ತಾಳೋ, ಆಕಿ ಕೈಯಾಗ ಒಪ್ಪಿಸಿ ಅವರು ಪಾಪ ಸತ್ತು ಹೋಗಿಬಿಡ್ತಾರೋ ತಂದೆ ತಾಯಿಗಳು. ಆವಾಗ ಆ ಹುಡುಗನ್ನ ಇನ್ನು ಇಲ್ಲೇ ಇದ್ದರೆ ಈ ಮಂತ್ರಿ ರಾಜ ಆದ, ಈ ಹುಡುಗನ್ನು ಕೊಲ್ತಾನೋ, ಇವನು ಹೆಂಗಾರು ಮಾಡಿ ನಾನು ರಕ್ಷಣೆ ಮಾಡ್ಬೇಕಂತೇಳಿ ತಿಳಿದ ಆಕಿ ಹೂವಿನ ಬುಟ್ಟಿ ಒಳಗೋ ಹಣ್ಣಿನ ಬುಟ್ಟಿ ಒಳಗೋ ಅವನೊಂದು ಬಟ್ಟೆ ಸುತ್ತಿ ಕಟ್ಕೊಂಡು ಅದನ್ನು ಹೊತ್ಕೊಂಡು ಹೋಗಿ ಹೊರಗೆ ಹೋಗಿ ಅವನು ಜೋಪಾನ ಮಾಡ್ತಾಳಂತ ಬರ್ತದೆ. ಚಂದ್ರಹಾಸನ ಕತೆ ಎಲ್ಲರಿಗೂ ಗೊತ್ತು. ಹೇಗೆಂದರೆ ಚಂದ್ರಹಾಸನು ಸಣ್ಣ ಬಾಲಕನಾಗಿದ್ದ. ಇವನಿಗೆ ತಾಯಿ ತಂದೆ ಬಂಧು ಬಳಗ ಯಾರೂ ಇದ್ದಿಲ್ಲ, ಎಲ್ಲರೂ ಸತ್ತು ಹೋಗಿದ್ದರು. ಕೇವಲ ಒಬ್ಬ ದಾಸಿ ಮಾತ್ರ ಆ ಬಾಲಕನನ್ನು ರಕ್ಷಣೆ ಮಾಡುತ್ತಿದ್ದಳು. ಇವನಿಗೆ ವೈರಿಯಾದಂಥ ರಾಜನು ಈ ಬಾಲಕನನ್ನು ಕೊಂದು ಹಾಕಿದರೆ ಯೋಗ್ಯವು, ಇಲ್ಲವಾದರೆ ರಸ್ತೆಯಲ್ಲಿ ಆಡ್ತಕ್ಕ ಬಾಲಕನನ್ನು ಹಿಡಿಸಿ ಈ ಬಾಲಕನನ್ನು ಮಹಾಘೋರಾರಣ್ಯದಲ್ಲಿ ಒಯ್ದು ತುಂಡು ತುಂಡು ಮಾಡಿ ಒಗೆದು ಬರ್ರಿ ಅಂತೇಳಿ ಹೇಳಿ ಕಳಿಸಿದವ. ಓಣ್ಯಾಗ ಆಡ್ತಿರ್ತೈತಿ, ಆಕೆ ತಾಯಿ ಜಪಾನ್ ಮಾಡಿರ್ತಾಳು. ಆವಾಗ ಹೆಂಗಾರು ಮಾಡಿ ಇವನು ಹಿಡ್ಕೊಂಡು ಹೋಗಿ ಘೋರಾರಣ್ಯದೊಳಗೆ ಹೋಗಿ ತುಂಡು ತುಂಡು ಮಾಡಿ ಕಳೆದು ಒಗೆದು ಬರ್ರಿ, ಪ್ರಾಣಿಗಳು ಹುಲಿ ಚರ್ಚ ಯಾವ ತಿಂತಾವು ಅಂಥೇಳಿ ಆ ರಾಜ ಆಜ್ಞೆ ಮಾಡಿದ. ಅಂದ್ರೆ ಮುಂದೆ ದೊಡ್ಡವನ್ಮೇಲೆ ಇವನೇ ರಾಜ ಕಣ್ ನನಗೆ ವೈರ್ಯಕ್ಕನ್ ಅಂಥೇಳಿ ಈ ಆಲೋಚನೆ ಮಾಡಿರ್ತಾನವ. ಈ ಬಾಲಕನನ್ನು ಮಹಾ ಆಯ್ತ ತುಂಡು ಮಾಡಿ ಕಡಿದು ಚೆಲ್ಲಿ ಬಿಡಿದೆಂದು ಆಜ್ಞೆ ಮಾಡಿದ. ಆಗ ಅವರ ರಾಜಾಜ್ಞೆಯಂತೆ ಆ ಬಾಲಕನನ್ನು ಕರೆದುಕೊಂಡು ಅರಣ್ಯಕ್ಕೆ ಹೋಗಿ ಇನ್ನೂ ಕಡಿಯಬೇಕೆಂದ್ರೊಳಗಾಗಿ ಸಣ್ಣ ಬಾಲಕನನ್ನು ನೋಡಿ ಅವರಿಗೆ ಕರುಣೆ ಬಂತು. ಈ ಹುಡುಗನ ಹೆಂಗೆ ಕೊಂದವು ನಾವು ಸುಮ್ಮನೆ ಇರ್ತದೆ, ಭಗವಂತ ಕರುಣೆ ಆಗ್ತಾ. ಆಗ ಅವರು ಕಣಿಕರದಿಂದ ಆ ಬಾಲಕನನ್ನು ಕೊಲ್ಲಲೇಬಾರದೆಂದು ತಿಳ್ಕೊಂಡು ಒಂದು ನಿಶ್ಚಯ ಮಾಡಿದ್ರು. ಏನಾರು ಬೇರೆ ಉಪಾಯ ಹೇಳಿದ್ರೆ ಆಯ್ತು ರಾಜಿಗೋಗಿ, ಇವನು ಇಲ್ಲೇ ಬಿಟ್ಟು ಹೋಗು, ನಾವು ಹೆಂಗಾರ ಬದುಕಲಿ, ನಾವು ಕೊಲ್ಲೋದು ಬೇಡ, ಪಾಪ ಕಟ್ಕೊಳ್ಳೋದು ಬೇಡ ಅಂಥೇಳಿ ಅವ್ರು ಏನು ಮಾಡ್ತಾರೋ, ಆ ಹುಡುಗನ ಕಾಲಲ್ಲಿ 6 ಬೆರಳು ಇದ್ದವು, ಒಂದು ಕಾಲಿಗೆ 6 ಬೆರಳು ಇರ್ತಾವೆ. ಅವುಗಳಲ್ಲಿ ಒಂದು ಬೆರಳನ್ನು ಕಡಿದುಕೊಂಡು ಹೋಗಿ ರಾಜನಿಗೆ, ಅಂದರೆ ಅದನ್ನು ಒಂದು ಸ್ವಲ್ಪ ಚೂರು ಚೂರು ಮಾಡಿ ಅದರ ರಕ್ತ ಹಚ್ಕೊಂಡು ಆ ಹುಡುಗನ ಕಾಲಿನ ರಕ್ತ ಬರುವಂಥದ್ದನ್ನು ಮೈಗೆ ಇಲ್ಲಿ ಮುಖಕ್ಕೆ ಅವನು ಕಡ್ದು ತುಂಡು ಮಾಡಿ ಬಂದು ಖಡ್ಗಕ್ಕೆ ಒಂದು ಸ್ವಲ್ಪ ಹಚ್ಕೊಂಡು ತೋರಿಸಿದ್ರಾಯ್ತು ನಡೆ ಎಂದು ವಿಚಾರ ಮಾಡಿ ಒಂದು ಬೆರಳನ್ನು ಮಾತ್ರ ಕತ್ತರಿಸಿ ಕೈಗೆ ಮೈಗೆ ರಕ್ತವೆಲ್ಲ ಹಚ್ಚಿಕೊಂಡು ಆ ಬಾಲಕನನ್ನು ಅರಣ್ಯದಲ್ಲೇ ಬಿಟ್ಟು ಹೋದರು. ಆಗ ಅನಾಥನಾಗಿದ್ದಂಥ ಬಾಲಕನು ರೋದನ ಮಾಡುತ್ತಾ, ಅಂದರೆ ಅಳಕೈತ ಹುಡುಗ ಅನಾಥ ಆದ, ಅಲ್ಲಿಯೇ ಬೀಳುವಂಥದ್ದಾಯಿತು. ಅರಣ್ಯದಲ್ಲಿ ನವಿಲುಗಳು ಬಂದು ನೋಡ್ರಿ, ಯಾವುದೋ ರೀತಿಯಿಂದ ಭಗವಂತ ಅವರಿಗೆ ರಕ್ಷಣೆ ಕೊಡ್ತಾನೆ. ಅಲ್ಲಿ ನವಿಲುಗಳು ಬಂದು ಮಗುವಿಗೆ ಬಿಸಿಲು ಹತ್ತಂತೇಳಿ ತಿಳ್ಕೊಂಡು ಅವು ತಮ್ಮ ಗರಿ ಬೀಚ ಆ ಮಗುವಿಗೆ ನೆರಳು ಮಾಡ್ತಾವಂತೆ. ನವಿಲು ಗರಿ ದೊಡ್ಡ ಅಲ್ಲ, ಗೊತ್ತಲ್ಲ ನಿಮ್ಗೆ. ಅವನ್ನ ಆ ಹುಡುಗ ಸುತ್ತಲೇ ನವಿಲು ಬಂದು ನೆರಳು ಮಾಡ್ತಾವೆ ಹುಡುಗನಿಗೆ. ಆಮೇಲೆ ಹತ್ತಬಾರದು ತಮ್ಮ ಪಕ್ಕಗಳನ್ನೇ ಹರವಿ ನೆರಳು ಮಾಡುತ್ತಿದ್ದವು. ಗಿಳಿಗಳು ಅಲ್ಲಲ್ಲಿ ಹಾರಾಡಿ ಪಕ್ವವಾಗಿದ್ದ ಹಣ್ಣುಗಳನ್ನು ತಂದು ಆ ಬಾಲಕನ ಬಾಯಲ್ಲಿ ಹಾಕುತ್ತಿದ್ದವು. ಗಿಳಿಗಳು ಚಲೋ 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 ಹಣ್ಣಿದ್ದಲ್ಲಿ ಹೋಗಿ ಅವನು ಕಚ್ಕೊಂಡು ಬಂದು ಆ ಹುಡುಗ ಅದರೊಳಗಿನ ರಸವನ್ನು ಆ ಗಿಳಿ ಆ ಮಗುನ ಬಾಯಲ್ಲಿ ಹಾಕ್ತಿದ್ವು ಅಂತೆ. ಅಲ್ಲಲ್ಲಿ ಹಾರಾಡಿ ಆಯ್ತಾ ಆ ಬಾಲಕನ ಬಾಯಲ್ಲಿ ಹಾಕುತ್ತಿದ್ದವು. ನಾಗರ ಹಾವುಗಳು ಆ ಬಾಲಕನನ್ನು ಕೊಲ್ಲೋದಕ್ಕೆ ಮತ್ತೆ ಯಾರಾದರೂ ಬಂದುಗಿಂದಾರ ಅಂತೇಳಿ ತಿಳಿದ ಅವು ಯಾವಾಗಲೂ ಹೆಡೆ ಎತ್ತಿ ಯಾರಾದರೂ ಬಂದು ಪುಸ್ತು ಅಂತೇಳಿ ಅವ್ರನ್ನ ಅನಿಸೋದೊಂದೇ ಕೆಲಸ, ಮಗುನ ರಕ್ಷಣೆ ಮಾಡೋದೊಂದು ಕೆಲಸ. ಆ ರೀತಿ ಹಾವುಗಳು ಮಾಡ್ತಿದ್ವು ಅಂತೇಳಿ. ಯಾರಾದರೂ ಬಂದು ತಮ್ಮ ಹೆಡೆಯನ್ನು ಹೆಗಲ ಮೇಲೆ ಬಾಲಕನ ಸುತ್ತಮುತ್ತಲೂ ಅವನನ್ನು ಕಾಯುತ್ತಾ
ಅಡ್ಡಾಡುತ್ತಿದ್ದವು. ಹಾವುಗಳು ಸುತ್ತಲೇ ಅಡ್ಡಾಡೋದು, ಒಟ್ಟು ಯಾರು ಬಂದರೆ ಒಂದು ಸ್ವಲ್ಪ ಸಪ್ಪಳ ಆದ್ರೆ ರಕ್ಷಣೆ ಮಾಡ್ಕೊತಾರೆ. ಈ ರೀತಿ ಹಾವನ್ನು ಕಾವಲ ಮಾಡ್ತಿರ್ತಾವು. ಈ ಪ್ರಕಾರ ಪಶು ಪಕ್ಷಿಗಳು ಆ ಬಾಲಕನನ್ನು ಘೋರಾರಣ್ಯದಲ್ಲಿ ರಕ್ಷಣೆ ಮಾಡುತ್ತಿದ್ದವು. ಹೇಳಲಿಕ್ಕೆ ಕಾರಣವೇನೆಂದರೆ, ಈ ವಿಚಾರ ಹೇಳಬೇಕಂತಂದ್ರೆ ಘೋರಾರಣ್ಯದಲ್ಲಿಯೂ ಸಹ ಪೂರ್ವ ಪುಣ್ಯವಿದ್ದರೆ ಅವನು ರಕ್ಷಣೆ ಆಗೇ ಆಗ್ತಾನು. ಅದಕ್ಕೊಂದಿದು ಉದಾಹರಣೆ ಅಂತೇಳಿ ಇಲ್ಲೇ ವಿಚಾರವನ್ನು ಶರಣರು ತಿಳಿಸಿದ್ದಾರೆ. ಇನ್ನು ನಡುಗಡಲೊಳು, ಕಡಲಂದರೆ ಸಮುದ್ರ, ಸಾಗರದಲ್ಲಿ ನಡು ಸಮುದ್ರದಾಗ ಹೋಗಿ ಬಿದ್ರೂ ಇದ್ರೂ ಆ ಸಮುದ್ರ ಎತ್ತೆತ್ತು ನೋಡಿದ್ರೆ ಅದ ಕಾಣ್ತಿರ್ತದಲ್ಲ, ಅದನ್ನು ದಾಟಿ ಪಾರಾಗಿ ಬರಬೇಕಲ್ಲ. ಅದಕ್ಕೆ ನಡುಗಡಲೊಳು ಅಂದರೆ ಸಮುದ್ರದ ಮಧ್ಯದಲ್ಲಿ ಒಂದಾನೊಂದು ಕಾಲದಲ್ಲಿ ಸಮುದ್ರದಲ್ಲಿ ಹಡಗು ಹೋಗುತ್ತಿತ್ತು. ಹಡಗು ಸಮುದ್ರದ ಮಧ್ಯಕ್ಕೆ ಬಂದಾಗ ಒಂದು ಕಾರಣದಿಂದ ಹೊಯ್ದಾಡಲಿಕ್ಕೆ ಆಯಿತು, ಅಂದರೆ ಬಿರುಗಾಳಿ ಬೀಸ್ತದೆ, ಹತ್ತಿತ್ತು. ಆಗ ಅದರಲ್ಲಿದ್ದ ನಾವಿಕರೆಲ್ಲರೂ ತಮ್ಮ ತಮ್ಮ ಸಾಮಗ್ರಿಗಳನ್ನು ತಕ್ಕೊಂಡು ಈ ಸುತ್ತ ಹೋದರು. ಕೆಲವೊಬ್ರಿಗೆ ಈಜು ಗೊತ್ತಿರ್ತದೆ, ಅವ್ರು ಈ ಸುತ್ತ ತಮ್ಮ ತಮ್ಮ ಸಾಮಾನು ತೊಗೊಂಡು ಹಡಗಿನಲ್ಲಿ ನೀರು ಹೋಗಲಿಕ್ಕೆ ಪ್ರಾರಂಭ ಮಾಡಿತು. ನೀರು ಹೋಗೋಕ್ಕೈತೆ ಹಡಗಿನೊಳಗೆ ಪ್ರಾರಂಭ ಮಾಡಿತು. ಆಗ ಎಲ್ಲರೂ ಗಾಬರಿಯಾಗಿ ಹಡಗದಿಂದ ನೀರಿನಲ್ಲಿ ಹಾರಿಕೊಂಡರು. ಅಂದರೆ ಹಡಗ ಬಿಟ್ಟು ನೀರಿನೊಳಗೆ ಹಾರಿದರು. ಅವರಲ್ಲಿ ಕೆಲವರು ಈಜಲಿಕ್ಕೆ ಹತ್ತಿದರು, ಕೆಲವರು ಮುಳುಗಲಿಕ್ಕೆ ಹತ್ತಿದರು. ಇಂತಿ ಹೊತ್ತಿನಲ್ಲಿ ಕೆಲವು ಹಡಗುಗಳು ಬಂದು ಇಷ್ಟೆಲ್ಲ ಆಗೋದ್ರೊಳಗೆ ದೂರಿನಿಂದ ಈ ವಿಷಯ ಗೊತ್ತಾಗಿ ಬೇರೆ 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 ಚಿಕ್ಕ ಚಿಕ್ಕ ಹಡಗುಗಳು ಆ ಹಡಗಿನ ಸಮೀಪಕ್ಕೆ ಬಂದು ಕೆಲವರನ್ನು ಅದ್ರಾಗ ಕೂಡಿಸ್ಕೊಂಡು ತಗೊಂಡು ಹೋದರು, ಒಯ್ದವು. ವಿಮಾನಗಳು ಬಂದು ಮೇಲಿಂದ ವಿಮಾನ ಬಂದು ಅವರನ್ನು ಮತ್ತು ಕೆಲವರನ್ನ ಅದ್ರಾಗ ತೊಗೊಂಡು ಹೋದರು. ಅಂತೂ ಒಬ್ಬರೂ ಸಾಯದೆ ಎಲ್ಲರೂ ಬದುಕುವಂಥವರಾದರು. ಹೇಳಲಿಕ್ಕಿದು ಕಾರಣವೇನೆಂದರೆ ಸಮುದ್ರದ ಮಧ್ಯದಲ್ಲಿಯೂ ಪೂರ್ವ ಪುಣ್ಯ ಕಾಯ್ದಂಥ ವಿಚಾರ ಇದು ಆಗಿರುತ್ತದೆ. ಪೂರ್ವ ಪುಣ್ಯ ಇತ್ತಂತೆ ಆ ಹಡಗು ಮುಳುಗಲಿಲ್ಲ, ಜನರು ಸಾಯಲಿಲ್ಲ, ಭಗವಂತ ಯಾವುದೋ ರೀತಿಯಿಂದ ಮಾಡಿ ರಕ್ಷಣೆ ಮಾಡಿದ ಅಂಥೇಳಿ ಬರ್ತದೆ. ಇನ್ನು ಉರಿಯ ಮಧ್ಯದಳು, ಸುತ್ತಲೇ ಉರಿ ಇರ್ತದೆ, ನಡು ಕಾಡಿನ ಗುರಿ ಇರ್ತಿರ್ತದೆ, ಹೋಗೋಕ್ಕೂ ದಾರಿ ಇರ್ತದಲ್ಲ. ಅಂಥ ಸಂದರ್ಭದಲ್ಲಿ ಸಿಕ್ಕಾಗಿಯೂ ಸಹ ಪೂರ್ವ ಪುಣ್ಯವಿದ್ದರೆ ಅಲ್ಲಿಯೂ ಕಾಪಾಡುತ್ತದೆ. ಹೇಗೆಂದರೆ ಒಂದು ಅರಣ್ಯದಲ್ಲಿ ಒಂದು ಚಿಗುರಿತ್ತು. ಇದೆಲ್ಲರಿಗೂ ಗೊತ್ತದ ಕಥೆಗಳು. ತನ್ನ ಹಿಂಡಿನಿಂದ ತಪ್ಪಿಸಿಕೊಂಡು ಒಂಟೆಯಾಗಿ ಬಂತದು, ಮೇಯ್ತಿರ್ತದೆ. ಒಬ್ಬ ಬೇಟೆಗಾರ ಬರ್ತಾನಲ್ಲೇ ಚಿಗುರಿಯ ಬೇಟೆ ಆಡೋಕ್ಕೆ, ನೋಡ್ತಾನು, ದೂರಿನಿಂದ ಗುರಿ ಇಟ್ಕೊಂಡು ಕೂತಿರ್ತಾನು. ಇನ್ನು ಅರಣ್ಯದಲ್ಲಿ ಉರಿ ಎದ್ದು ಚಿಗುರಿ ಈ ಕಡೆ ಓಡಿ ಹೋಗ್ಬೇಕಂತಂದ್ರೆ ಆ ಕಡೆ ಉರಿ ಹತ್ತಿರ್ತದೆ, ಅಲ್ಲಿ ಉರಿಯಾಗ ಸಿಕ್ಕ ಬಿದ್ದು ಸಾಯ್ತದೆ. ಈ ಕಡೆ ನೋಡ್ತಾನೆ ಒಬ್ಬ ಬೇಟೆಗಾರ ಬಂದ, ಅದು ಬಲಿ ಹಾಕಿರ್ತಾನಲ್ಲಿ, ಇತ್ತು ಓಡ್ತಂದ್ರೆ ಆ ಬಲಿ ಒಳಗೆ ಹೋಗಿ ಸಿಗ್ಬಿಡ್ತದೆ ಅದು. ಈ ಕಡೆ ಹೋದ್ರೆ ನೀರು ಇರ್ತದೆ. ಇನ್ನು ನಾ ಹೆಂಗೆ ಹೋಗಲಿ ಅಂತೇಳಿ ಅದು ಅದಕ್ಕೆ ದಾರಿ ತಿಕ್ಕದು ಚರಂಗ ಆಗ್ತದೆ. ಪರಮಾತ್ಮ ನಾ ಇನ್ನೇನು ಮಾಡಲಿ ಅಂತೇಳಿದ ಮೇಲ್ಮುಖ ಮಾಡಿ ಅದನ್ನೇ ಕೊಟ್ಟಿದ್ದಾರೆ ಇಲ್ಲಿ. ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಂಡು ನಿಂತು ಅವಾಗ ಜೋರು ಬಿರುಗಾಳಿ ಬೀಸಿತು. ಬಿರುಗಾಳಿ ಬೀಸಿದಾಗ ಅವನ ಗುರಿ ಏನು ಇಟ್ಟಿರ್ತಾನಲ್ಲ ಅವನ ಕಾಲಿಗೆ ಒಂದು ಇರಬೇಕಸ್ತದ ಅಂತ್ರಿ. ಹೆಂಗೆ ಆ ಚಿಗುರಿಗೆ ಹೆಂಗಾರ ಮಾಡಿ ನಾನು ಗುರಿ ಇಟ್ಟು ಹೊಡಿಬೇಕು ಅಂಥೇಳಿ ಇಟ್ಕೊಂಡಿರ್ತಾನು. ಕಾಲಿಗೆ ಕಡ್ದಾಗ ಅಂತೇಳಿ ಮ್ಯಾಲೆ ಇರ್ತಾನೆ. ಆ ಗುರಿ ತಪ್ಪಿ ಆ ಗುರಿ ಏನಾಗ್ತದೆ, ಅಲ್ಲಿ ಆ ಕಡೆಯಿಂದ ಒಂದು ಹುಲಿ ಇರ್ತದೆ ಎದುರಿಗೆ, ಆ ಚಿಗುರಿನ ತಿನ್ಬೇಕಂತ ಬರ್ತಿರ್ತದೆ. ಆ ಹುಲಿ ಬಾಣ ಸಿಗ್ತದೆ, ಆ ಹುಲಿ ಒದ್ದಾಡಕ್ಕೆ ಶುರು ಮಾಡ್ತದೆ. ಮುಂದೆ ಈ ಕಡೆ ಉರಿ ಇರ್ತದಲ್ಲ, ಮಳೆ ಗಾಳಿ ಬೀಸ್ತದೆ, ಉರಿ ತಪ್ತದೆ. ಈ ನಾಲ್ಕು ಕಡೆಯಿಂದ ಈ ರೀತಿಯಾಗಿ ಅವನನ್ನು ಆ ಚಿಗುರಿನ ರಕ್ಷಣೆ ಮಾಡಿದಾಗ ಅದಕ್ಕೆ ಏನಂತಾರೆ ಅವರಿಲ್ಲೇ, ನಡುಗಡಲದೋಳು ಅಲ್ಲ, ಉರಿಯ ಮಧ್ಯದೋಳು. ಈ ರೀತಿಯಾಗಿ ಹಿಡಿಯಬೇಕೆಂದು ಬಲೆ ಹಾಕಿದ್ದ. ಪೂರ್ವ ದಿಕ್ಕಿಗೆ ಓಡಬೇಕೆಂದರೆ ಬೇಡನು ಕೈಯಲ್ಲಿ ಬಂದೂಕನ್ನು ಹಿಡಿದು ಗುರಿ ಇಟ್ಟುಕೊಂಡು ಕುಂತಿದ್ದ. ಇನ್ನು ಪಶ್ಚಿಮ ದಿಕ್ಕಿಗೆ ಅಂದರೆ 4 ದಿಕ್ಕಿಗೆ ಓಡಿ ಹೋಗಬೇಕೆಂದರೆ ಒಂದು ಹುಲಿಯ ಹಸಿದು ಚಿಗುರಿಯನ್ನು ತಿನ್ನಬಿಡಬೇಕು, ಹಿಡಿಬೇಕು ಅಂತೇಳಿ ಚಪ್ಪಿಸಿಕೊಂಡು ಅದು ಕೂತಿತ್ತು, ಬಾಯಿ ತೆರೆದುಕೊಂಡು ನಿಂತಿತ್ತು. ಇದನ್ನೆಲ್ಲ ನೋಡಿದ ಚಿಗುರಿಯು ಗತಿಗಾಣದೆ ನಡುಮಧ್ಯದಲ್ಲಿ ನಿಂತು, ಪರಮಾತ್ಮನೇ, ಈ ಎಲ್ಲ ಸಂಕಟಗಳಿಂದ ನೀನೇ ಪಾರು ಮಾಡಬೇಕಲ್ಲದೆ ಹೊರತಾಗಿ ನನ್ನಿಂದ ಸಾಧ್ಯವಿಲ್ಲ, ನಾನೇನು ಬದುಕೋದಿಲ್ಲ, ಪರಮಾತ್ಮ ನೀನೇ ನೋಡಿ ನನ್ನ ರಕ್ಷಣೆ ಮಾಡಬೇಕು, 4 ಕಡೆಯಿಂದ ನನಗೆ ಬಂಧನ ಉಂಟಾಗ್ಯದ ಅಂಥೇಳಿ ಆ ಚಿಗುರಿ ಪ್ರಾರ್ಥನೆ ಮಾಡಿತಂತೆ ಮೇಲ್ಮುಖ ಮಾಡಿ. ಆಗ ಅನಂತ ರೀತಿಯಿಂದ ಚಿಗುರು ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡುವಾಗ ಒಮ್ಮಿಂದೊಮ್ಮೆಲೆ ಬಿರುಗಾಳಿ ಬಿಟ್ಟಿತು. ಆ ಗಾಳಿಗೆ ಬಲೆ ಕಿತ್ತು ಹಾರಿ ಹೋಯಿತು. ಬೇಡನ ಕಣ್ಣಲ್ಲಿ ಮಣ್ಣು ಬಿತ್ತು, ಅಲ್ಲಿ ಇರುವಿ ಕಚ್ಚಿದ್ದೆ, ಇಲ್ಲಿ ಬೆನ್ನು. ಆಗ ಅವನು ಕಣ್ಣನ್ನು ಒರೆಸುತ್ತಾ ಬಂದೂಕನ್ನು ಹಾರಿಸಿದನು. ಗುರಿ ತಪ್ಪಿ ಎದುರಿಗೆ ನಿಂತಿದ್ದ ಹುಲಿಗೆ ಹೋಗಿ ಆ ಗುಂಡು ಕುಂತು. ಆಗ ಹುಲಿಯು ಜಿಗಿದದ್ದೇ ಬೇಡನನ್ನು ಹಿಡಿಯಿತು. ನೋಡಿ, ಜಿಗಿದು ಬಂದು ನಾನು ಹೊಡೆದಲ್ಲ ಅಂತೇಳಿ ತಿಳಿದ
ಇವನಿಗೆ ಕಣ್ಣಾಗಿ ಧೂಳು ಬಂದು ಬಿದ್ದಿರ್ತದ, ಅಲ್ಲಿ ಕಾಲಾಗಿ ಗಿರಿಗೆ ಕಚ್ಚಿರ್ತದ. ಅದು ಓಡಿ ಬಂದು ಆ ಹುಲಿ ಆ ಮನುಷ್ಯನಿಗೆ ಬಾಯ ಹಾಕ್ತದೆ. ನನಗೆ ಗುಂಡೋಗೋದಲ್ಲ ಇವಂತೇಳಿ ತಿಳ್ಕೊಂಡು ಹಿಡಿಯಿತು. ಬೇಡನು ಹುಲಿಯ ಪಂಜರ ಹೊಡೆತದಿಂದ ಸತ್ತು ಹೋದ. ಹುಲಿಯೂ ಗುಂಡಿನ ಏಟಿನ ನೋವನ್ನು ತಡೆಯಲಾರದೆ ಅದು ಸತ್ತು ಹೋಯಿತು. ಗಾಳಿಯು ನಿಂತೊಡನೆ ಮಳೆ ಬರಲಿಕ್ಕೆ ಹತ್ತಿತು. ಮಳೆಯಿಂದ ಉರಿಯುತ್ತಿರುವ ಆ ಕಾಡಿನ ಬೆಂಕಿಯೂ ಸಹ ಆರಿ ಹೋಯಿತು. ಆಗ ಚಿಗರಿ ಪರಮಾತ್ಮನು ಅನಂತ ರೀತಿಯಿಂದ ಕೊಂಡಾಡಿ ನಿರಾಂತಕವಾಗಿ ಹೊರಟು ಹೋಯಿತು. ಆವಾಗ ಅದು ಪರಮಾತ್ಮನ ನೆನೆಸುವಂಥ, ನನ್ನ ಸಾವಿನಿಂದ ಪಾರು ಮಾಡಿದಲ್ಪ ಪರಮಾತ್ಮ, ನಾನು 4 ದಿಕ್ಕಿನಿಂದ ಬಂಧನಕ್ಕೊಳಗಾಗಿದ್ದೆ ಅಂತೇಳಿ ತಿಳಿದ ಪ್ರಾರ್ಥನೆ ಮಾಡ್ಕೊತ ಆ ಚಿಗರಿಯು ನಿರಾಂತಕವಾಗಿ ಓಡಿ ಹೋಗಿ, ಈ ರೀತಿ ಪೂರ್ವ ಪುಣ್ಯವಿದ್ದರೆ ಉರಿಯ ಮಧ್ಯದಲ್ಲಿಯೂ ಕಾಪಾಡುತ್ತದೆ. ಕೌರವರು ಪಾಂಡವರನ್ನು ಅರಗಿನ ಮನೆಯಲ್ಲಿ ಹಾಕಿ ಸುಡಬೇಕೆಂದು ಅವರನ್ನು ಅರಗಿನ ಮನೆಯಲ್ಲಿ ಇಳಿಸಿ ಅದಕ್ಕೆ ಬೆಂಕಿ ಹಚ್ಚಿದ್ರು. ಯಾರು? ಇದು ಶಕುನಿಯ ಕುತಂತ್ರದಿಂದ ದುರ್ಯೋಧನನಿಗೆ ಹೇಳಿ ಆ ಅರಗಿನ ಮನೆಯೊಳಗೆ ನೀವು ಬಂದಿರಂತ ಹೇಳಿ ಗೊತ್ತಾಗದರಂಗ ಯಾರು ದೇವತೆಗಳು ಮತ್ತು ರಾಕ್ಷಸರು ಅಂತೇವಲ್ಲ, ಮಯ ಅನ್ನುವಂಥ ಮಹಾಶಿಲ್ಪಿ ಅವ, ಮಹಾ ಕಟ್ಟಡ ಕಟ್ಟುವಲ್ಲಿ ಅವನಂತ ನಿಪುಣರೇ ಯಾರು ಇರೋದಿಲ್ಲ. ಆದ್ರೆ ಅದನ್ನು ಯಾವ್ದರಿಂದ ಕಟ್ಟಿರ್ತಾನ ಅನ್ನೋದು ಗೊತ್ತಾಗದಂಗೆ ಕಟ್ಟಿರ್ತಾನವ. ಅರಗು ಅಥವಾ ಮೇಣ ಅಂತೇವಲ್ಲ, ಆ ಮೇಣದಿಂದ ಆ ಅರಿಗಿನ ಮನೆಯನ್ನು ಭಾಳ ಸುವ್ಯವಸ್ಥಿತವಾಗಿ ಅದನ್ನು ಕಟ್ಟಿರ್ತಾನೆ. ಅದಕ್ಕೆ ನೀವು ಇಲ್ಲಿ ಬಂದು ವಾಸ ಆಗಿರ್ರಿ ಅಂತೇಳಿ ದುರ್ಯೋಧನ ಒಂದು ಸಲ ಪಾಂಡವರನ್ನು ಕರಿತಾನೆ. ಇವರು ತಾಯಿ ಸಮೇತವಾಗಿ 5 ಮಂದಿ ಬಂದು ಅಲ್ಲೇ ವಸತಿ ಮಾಡ್ತಾರೆ. ರಾತ್ರಿ ವೇಳೆ ಆ ಅರಗಿನ ಮನೆಗೆ ಬೆಂಕಿ ಹಚ್ಚಿಬಿಡ್ತಾರೆ. ಅದು ಒಂದು ಕಡೆ ಆಯ್ತಂದ್ರೆ ಅರಗ ಸುಟ್ಕೊಂತ ಬರೋದನ್ನ ಅಲ್ರಿ. ಅದು ಇದು ಯಾರಿಗೆ ಗೊತ್ತಾಗುತ್ತೆ? ವಿದುರನಿಗೆ ಗೊತ್ತಿರ್ತದೆ, ಸೂಕ್ಷ್ಮವಾಗಿ ತಿಳ್ಕೊಂಡಿರ್ತಾನೆ. ಅವನು ಮೊದಲೇ ಆ ಅರಗಿನ ಮನೆ ಕಟ್ಟುವಾಗನ ಭೂಲೋಕದಲ್ಲಿ ಸುರಂಗ ಮಾರ್ಗವನ್ನು ತೆಗೆದು ಇವರು ಇಲ್ಲಿಂದ ಪಾರಾಗಲಿ ಅಂತೇಳಿ ತಿಳ್ಕೊಂಡು ಆ ದಾರಿಗೆ ಒಂದು ಮೇಲೆ ಹಲಗೆಯನ್ನು ಹಾಕಿ ಮುಚ್ಚಿಟ್ಟುಬಿಟ್ಟಿರ್ತಾನೆ. ಜೋರು ಉರಿ ಆಯ್ತದ. ಅಲ್ಲಿ ಪ್ರವಾಸಿಗರು ಒಂದು 5-6 ಮಂದಿ ಬಂದು ಮಲ್ಕೊಂಡಿರ್ತಾರೆ. ಈ ಅರಗಿನ ಮನೆಯೊಳಗೆ ವಾಸ ಮಾಡಿರಾಯ್ತು, ರಾತ್ರಿ ಇಲ್ಲಿ ವಸತಿ ಮಾಡಿ ಹೋದ್ರಾಯ್ತು ಅಂತೇಳಿದ್ರು ಉಳಿದಿರ್ತಾರೋ. ಆವಾಗ ಬೆಂಕಿ ಹತ್ತಿದಾಗ ಇವ್ರಿಗೆ ಗೊತ್ತಾಗಿ ಧರ್ಮರಾಜ, ಭೀಮ ಎಲ್ಲರೂ ಎದ್ದು ಆ ವಿದುರ ಹೇಳಿದಂಥ ವಿಚಾರವನ್ನು ಧರ್ಮರಾಜ ತನ್ನ ತಮ್ಮಂದಿರಿಗೆ ಹೇಳ್ತಾನು. ಆವಾಗ ಅವರು ನಡಿಯಂಗಾರ ಹೋಗೋಣ ಅಂತೇಳಿ ಗುರುತ ಹಾಕಿರ್ತಾನೆ, ಒಂದು ಗುರುತ ತೋರಿಸಿರ್ತಾನೆ ವಿದುರ. ಅಲ್ಲಿ ಹೋಗಿ ಹಲಗೆ ಎತ್ತರು, ಅಲ್ಲಿ ಸುರಂಗ ಮಾರ್ಗ ಇರ್ತದೆ, ಅವರು ಪಾರಾಗಿ ಹೋಗ್ತಾರೆ, ಮುಂದೆ ಅಡವಿ ಸೇರ್ತಾರೆ ಅವರು. ಈಗ ಅದಕ್ಕೆ ಸುಡಬೇಕೆಂದು ಅವರನ್ನು ಅರಿಗಿನ ಮಳೆಗೆ ಹಚ್ಚಿ ಬೆಂಕಿ ಹಚ್ಚಿದರು. ಪೂರ್ವ ಪುಣ್ಯವು ಅವರನ್ನು ಅಲ್ಲಿಯೂ ಕಾಪಾಡಿತು. ಈ ರೀತಿಯಾಗಿ ಅವಾಗ ದುರ್ಯೋಧನದು ಏನು ತಿಳ್ಕೊತಾರೆ, ಇವರು 5-6 ಮಂದಿ ಸತ್ತರಂತ ತಿಳ್ಕೊಂಡಿರ್ತಾರೆ. ಯಾಕಂದ್ರೆ ಅಲ್ಲಿ ಒಂದು 5-6 ಮಂದಿ ಮಲಗಿರ್ತಾರೆ ಅವತ್ತು ದಿವಸ ರಾತ್ರಿ. ಅವ್ರಿಗೆ ಗೊತ್ತಾಗಲಾರ್ಕ ಅರಿಗಿನ ಮನೆಯೊಳಗೆ ಬೆಂಕಿ ಹತ್ತಿದಾಗ ಸುಟ್ಕೊಂಡು ಸತ್ತಿರ್ತಾರೆ. ಅವರೇ ಸತ್ತರಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಇವರು ಅಲ್ಲಿ ಪಾರಾಗಿ ಬೇರೆ ಒಂದು ನಗರಕ್ಕೆ ಹೋಗಿ ಅಲ್ಲಿ ಬದುಕ್ತಾರೆ ಅನ್ನೋದು ಮಹಾಭಾರತದ ಕಥೆಯಲ್ಲಿ ಎಲ್ಲ ಬರ್ತದೆ. ಅಂದರೆ ಪೂರ್ವದ ಪುಣ್ಯ ಇದ್ದರೆ ಯಾವ ರೀತಿಯಾಗಾದರೂ ಕಾಪಾಡಿಸ್ತದೆ ಅನ್ನುವಂಥದ್ದು 2 ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ರಣಭೂಮಿಗಳು ಮಹಾಭಯಂಕರವಾಗಿ ಯುದ್ಧ ಮಾಡಲಿಕ್ಕೆ ರಣಭೂಮಿಯಲ್ಲಿಯೂ ಸಹ ಪೂರ್ವ ಪುಣ್ಯವಿದ್ದರೆ ರಕ್ಷಣೆ ಮಾಡುತ್ತದೆ. ಅದು ಹೇಗೆ ಅಂದರೆ ಮಹಾಭಾರತದ ಯುದ್ಧದಲ್ಲಿ ಒಂದೇ ಸಮನೆ 2 ಕಡೆಗೆ ಸೈನಿಕರು ನಿಂತು ಹೋರಾಡುತ್ತಿದ್ದರು. ಕಡೆಗೆ ನಿಂತು ಯುದ್ಧವನ್ನು ನೋಡತಕ್ಕ ಪುರುಷರ ಮೈಮೇಲಿನ ಕೂದಲುಗಳು ಸಹ ನೆಟ್ಟಗಾಗ್ತಿದ್ವು ಅಂತ. ಅಷ್ಟು ಜೋರವಾದ ಘನಘೋರವಾದ ಯುದ್ಧ ನಡೀತಿತ್ತು. ಇಂಥ ಸಮಯದಲ್ಲಿ ರಣಭೂಮಿಯ ಮಧ್ಯದಲ್ಲಿ ಒಂದು ಕಪ್ಪೆ ಸಿಕ್ಕಿತು. ಕಪ್ಪೆ ಓಡಾಡ್ತಿರ್ತಾವಲ್ಲ, ಅಲ್ಲೊಂದು ಕಪ್ಪೆ ಸಿಕ್ಕೊಂತ ಹೋಗ್ತಿರ್ತದೆ. ಕಪ್ಪೆ ಸಿಕ್ಕಿತು. ಎಷ್ಟೋ ಆನೆಗಳು, ಕುದುರೆಗಳು, ರಥಗಳು, ಸೈನಿಕರು ಕಬರ್ದಪ್ಪಿ ಪ್ರಾಣ ಭೀತಿಯಿಂದ ಓಡಾಡುತ್ತಿದ್ದವು. ಇಂಥ ಸಮಯದಲ್ಲಿ ನಡುವೆ ಸಿಕ್ಕ ಕಪ್ಪೆಯು ಹೇಗೆ ಬದುಕಿತ್ತು ಅಂದರೆ, ಆದರೂ ಪೂರ್ವ ಪುಣ್ಯದ ಬಲದಿಂದ ಅದು ಬದುಕಿತ್ತು. ಅಂದರೆ ಎಷ್ಟೋ ಆನೆಗಳು, ಕುದುರೆಗಳು, ರಥಗಳು, ಸೈನಿಕರು ಕಬರ ತಪ್ಪಿ ಪ್ರಾಣ ಭೀತಿ ಇಲ್ಲದೆ ಓಡಾಡ್ತಿದ್ರು. ಅಲ್ಲೇ ಆನೆ ಕೊಳ್ಳ ಕಟ್ಟಿದಂಥ ಅದು ಗಂಟೆ ಬಿದ್ದಿರ್ತದೆ. ದೊಡ್ಡ ಆನೆ ಕಟ್ಟಿರ್ತಾರಲ್ಲ ಗಂಟೆ, ಅದು ಕೆಳಗೆ ಬಿದ್ದಾಗ ಆ ಗಂಟೆ ತಳ ಹೀಗೆ ಕೂಡಿರ್ತದೆ. ಅದರ ಒಳಗೆ ಕಪ್ಪೆ ಬದುಕ್ತದೆ. ಇಲ್ಲ ಅದು ಆವಾಗ ಪ್ರಾಣಿಗಳ ತುಳಿದಾಟದಿಂದ ಸತ್ತು ಹೋಗೋದಾನೆ. ಆ ಗಂಟೆ ಕೆಳಗೆ ಬಿದ್ದಾಗ ಆನೆ ಕೊಳ್ಳಾಗಿಂದ ಅವು ಓಡಿ ಹೋಗುವಾಗ ಆ ಗಂಟೆ ಕಪ್ಪೆ ಮೇಲೆ ಬಿದ್ದಾಗ ಆ ಕಪ್ಪೆ ಒಳಗೆ ರಕ್ಷಣೆಗೆ ಹಾಗೇ ಉಳಿತದೆ. ಇಲ್ಲೊಂದು ಅದನ್ನು ಉದಾಹರಣೆ ಕೊಟ್ಟಿದ್ದಾರೆ. ಅದಕ್ಕೆ ಮಾಡ್ತದೆ. ಅದು ಹೇಗೆಂದರೆ ಮಾತೆ ಎಷ್ಟೋ ಆನೆಗಳು ಆಯಿತು. ಮುಂದೆ ಅದು ಇಂಥ ಸಮಯದಲ್ಲಿ ನಡುವೆ ಸಿಗತಕ್ಕ ಕಪ್ಪೆಯು ಹೇಗೆ ಬದುಕಬೇಕು, ಆದರೂ ಪೂರ್ವ ಪುಣ್ಯದ ಬಲದಿಂದ ಅದು ಬದುಕಿತ್ತು. ಹೇಗೆ ಅಂದರೆ ಆನೆ, ಕುದುರೆ, ರಥಗಳು ಬರದಿಂದ ಓಡಾಡುವ ಕಾಲದಲ್ಲಿ
ಒಂದಾನೊಂದು ಆನೆ ಕೊರಳಿದ ಗಂಟೆಯು ಹರಿದು ಕೆಳಗೆ ಬಿದ್ದಿತ್ತು. ಈಗ ಹೇಳಿದ್ವಲ್ಲ ಅದೇ ಕೆಳಗೆ ಬಿದ್ದಿತ್ತು. ಆ ಗಂಟೆ ಡಬ್ಬು ಬಿದ್ದು ಬಿಟ್ಟಿತು, ಆ ಕಪ್ಪಿ ಮೇಲೆ ಬಿತ್ತು. ಹೀಗಾಗಿ ಆ ಯುದ್ಧ ಭೂಮಿಯೊಳಗೂ ಎಷ್ಟೋ ಸೈನಿಕರು ಸತ್ತರು, ಆನೆ ಕುದುರೆ ಒಂಟೆ ಇವೆಲ್ಲರೂ ಸತ್ತರು. ಆದರೆ ಆ ಕಪ್ಪಿ ಬದುಕಿತು. ಯಾಕೆ? ಅದ್ರದ್ದು ಪೂರ್ವ ಪುಣ್ಯ ಇತ್ತು. ಆ ಗಂಟೆ ಬಂದದನ್ನು ರಕ್ಷಣೆ ಮಾಡಿತು. ಪಳ್ಳು ಭಾಗದಲ್ಲಿ ಉಳಿದ ಕಪ್ಪಿಯು ರಣಭೂಮಿಯಲ್ಲಿ ರಕ್ಷಣೆಯಾಯಿತು. ಹೇಳಲಿಕ್ಕೆ ಕಾರಣವೇನೆಂದರೆ ಪೂರ್ವ ಪುಣ್ಯವಿದ್ದರೆ ರಣಭೂಮಿಯಲ್ಲಿಯೂ ಕಾಪಾಡುತ್ತದೆ ಅಂಥೇಳಿ ಹೇಳ್ತಾರೆ. ಇನ್ನು ಶತ್ರುಗಳ ನೆರವಿನಳು, ವೈರಿಗಳ ಮಧ್ಯದೊಳಗಿದ್ರೂ ಗುಂಪಿನಲ್ಲಿ ಸಿಕ್ಕರೂ ಪೂರ್ವ ಪುಣ್ಯವಿದ್ದರೆ ಅಲ್ಲಾದರೂ ಪರಮಾತ್ಮ ರಕ್ಷಣೆ ಮಾಡ್ತಾನು. ಈ ರೀತಿಯಾಗಿ ವಿಷ ಹಾಕಿದರೂ ಸಹ ಪೂರ್ವ ಪುಣ್ಯವಿದ್ದರೆ ಅವನನ್ನು ಸರಿಯಾಗಿ ಕಾಪಾಡ್ತದೆ. ಇದನ್ನೇ ಮತ್ತೆ ಅದೇ ಈಗ ಹೇಳಿದ್ವಲ್ಲ, ಯಾರನ್ನ ಭಕ್ತ ಪ್ರಹ್ಲಾದನ ಹಿರಣ್ಯಕಶ್ಯಪ ಇವನು ವಿಷ ಹಾಕಿ ಕೊಂದು ಬರಿದೆ ಅಂತ ಹೇಳಿದ. ಕಾಪಾಡುತ್ತದೆ. ಹೇಗೆಂದರೆ ಪ್ರಹ್ಲಾದನಿಗೆ ಹಿರಣ್ಯಕಶ್ಯಪನು ತನ್ನ ಹೆಂಡತಿಯಿಂದನೇ ವಿಷ ಹಾಕಿಸಿ ಸಹ ಅವರಿಂದ ಅದು ಮಗು ಸಾಯಲಿಲ್ಲ. ವಿಷ ಹಾಕಿದರೂ ಸಹ ಪೂರ್ವ ಪುಣ್ಯ ಇತ್ತು ಅಂತೇಳಿ ತಿಳ್ಕೊಂಡು ಅವನನ್ನು ರಕ್ಷಿಸುತ್ತದೆ. ಈ ರೀತಿಯಾಗಿ ನಿನ್ನ ಪೂರ್ವದ ಪುಣ್ಯ ಇತ್ತಂತಂದರೆ ಎಲ್ಲ ರೀತಿಯಿಂದ ಸರ್ವ ರೀತಿಯಿಂದಲೂ ಬಂದ ನಿನ್ನ ಕಾಪಾಡ್ತದ. ಇನ್ನು ಮತ್ತಿನ್ನು ಮೂರನೇ ನುಡಿಯೊಳಗೆ ಏನು ಹೇಳ್ತಾರಂದ್ರೆ, ಪ್ರಾಣ ಬಿಡುವ ಸಮಯದಲ್ಲಿಯೂ ಸಹ ಪೂರ್ವ ಪುಣ್ಯ ಇದ್ದರೆ ಅವನನ್ನು ಕಾಪಾಡುತ್ತದೆ. ಇನ್ನು ನಿದ್ರೆ ಹತ್ತಿದ ಕಾಲದಲ್ಲಿ, ಆಲಸ್ಯ ಬಂದ ಕಾಲದಲ್ಲಿ ಮತ್ತು ಮರೆವೇ ಇದ್ದ ಕಾಲದಲ್ಲಿ ಪ್ರಯತ್ನವನ್ನೆಲ್ಲ ಬಿಟ್ಟು ಸುಮ್ಮನೆ ಕೂತ್ರನು ಸಹಿತ ಮನುಷ್ಯನಿಂದ ಯಾವ ಕಾರ್ಯವೂ ಆಗುವುದಿಲ್ಲ. ಇಂಥ ಸಮಯದಲ್ಲಿ ಯಾವುದಾದಂಥದ್ದು ಸಂಕಟ ಬಂದರೆ ಅದರಿಂದ ಉಳಿಯುವ ಪ್ರಸಂಗ ಇರುವುದೇ ಇಲ್ಲ. ಆದರೆ ಪೂರ್ವದ ಪುಣ್ಯ ಒಂದಿತ್ತಂದರೆ ಅವನನ್ನು ಆ ಕಾಲದಲ್ಲೂ ಸಹ ಅದು ಧರ್ಮ ರಕ್ಷಣೆ ಮಾಡ್ತದೆ ಅಂತೇಳಿ ಹೇಳ್ತಾರೆ. ಪೂರ್ವ ಪುಣ್ಯ ಒಂದಿದ್ದರೆ ಎಂಥ ವಿಷಮ ಸಾಧನೆಗಳಿದ್ದರೂ ಅವನಿಂದ ಜಗತ್ತಿಗೆ ಹಿತಕರವಾದ ಕಾರ್ಯಗಳೇ ಸಂಭವಿಸುತ್ತೆ ಎಂಬುದನ್ನು ಇಲ್ಲಿ ಮುಂದಿನ ನುಡಿಯಲ್ಲಿ ಕೀರ್ತಿ ಬರ್ತದವರಿಗೆ ಅಂಥೇಳಿ ಇಲ್ಲೇ ಸೂರ್ಯ ಚಂದ್ರಾದಿಗಳ ವಿಚಾರವನ್ನು ಮುಂದಿನ ನುಡಿಯಲ್ಲಿ ಹೇಳ್ತಾರೆ. ಅದಕ್ಕೆ ನಾವು ನೀವುಗಳು ಶಾಸ್ತ್ರ ನಿತ್ಯ ಶ್ರವಣ ಮಾಡ್ತೇವೆ. ವಿಷಯ ಒಮ್ಮೊಮ್ಮೆ ಭಾಳ ಇರ್ತದೆ, ಅದನ್ನೇ ನೋಡ್ತಾ ಹೋಗೋಕ್ಕಿಂತಲೂ ಸ್ವಲ್ಪ ಸಮಯದಲ್ಲಿ ಯಾವುದಾದ್ರೂ ಒಂದು ವಿಚಾರವನ್ನು, ಸ್ವಲ್ಪ ಸತ್ಸಂಗಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ನಾವು ನೀವುಗಳು ಸ್ವಲ್ಪ ಅವಲೋಕನ ಮಾಡ್ತಾ ಇಂದ್ರಿಯ ಶಾಸ್ತ್ರಕ್ಕೆ ಮತ್ತೆ ವಿರಾಮ ಹೇಳೋಣಂತ. ಅದಕ್ಕೆ ನೋಡ್ರಿ, ಶ್ರವಣದ ಬಲ ಅಂದರೆ ಹೆಂಗಿರ್ತದೆ ಚಿಕ್ಕದಿದೆ, ಅದನ್ನು ಒಂದು ಸ್ವಲ್ಪ ಹೇಳೋಣ. ಕೇಳೋದಂದ್ರೆ ಕೇಳೋದ್ರಿಂದ ಶಬ್ದದಿಂದ ಬಂದದ್ದನ್ನು ಶಬ್ದದಿಂದ ಬಿಡಿಸ್ಕೋಬೇಕಂದ್ರೆ, ಅದಕ್ಕೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ನರರಿಗೆ ಮುಕ್ತಿ ಅಂತೇವಲ್ಲ. ಅವನ ವಚನೋಪದೇಶದಿಂದ, ಅವನ ತತ್ವದ ವಿಚಾರದಿಂದ ಕೇಳ್ಕೊಂತ ಅದರಿಂದ ಬಂಧನನೂ ಆಗ್ತಿರ್ತೈತಿ. ಪ್ರಪಂಚದ ವಿಷಯ ಕೇಳಿದರೆ, ಪಾರಮಾರ್ಥದ ವಿಷಯ ಕೇಳಿದರೆ ನಾವು ಪಾರಾಗಿನೂ ಹೋಗ್ತಿರ್ತೀವಿ. ಅದಕ್ಕೆ ಈ ಶ್ರವಣದ ಮಹತ್ವ ಅನ್ನುವಂಥದ್ದು ಹೆಂಗಿರ್ತದಂದ್ರೆ, ಊರಿನ ಹೊರಗಡೆ ಪ್ರಶಾಂತವಾದ ಸ್ಥಳದಲ್ಲಿ ಒಂದು ಆಶ್ರಮವಿತ್ತು. ಊರ ಹೊರಗಡೆ ಪ್ರಶಾಂತವಾದ ಒಂದು ಸ್ಥಳ ಇತ್ತು, ಅಲ್ಲಿ ಒಂದು ಆಶ್ರಮವಿತ್ತು. ಅಲ್ಲೊಬ್ಬ ಮಹಾತ್ಮರು ನಿತ್ಯವೂ ಉದಯ ಸಾಯಂಕಾಲ ಬರೋ ಭಕ್ತರಿಗೆ ಈ ರೀತಿ ಹೆಂಗೆ ನಡೆಸಿದಲ್ಲ ಸತ್ಸಂಗ, ಹಾಗೆ ಅವರು ಸತ್ಸಂಗ ನಡೆಸ್ತಿದ್ರು. ಜನರೆಲ್ಲರೂ ಬಂದು ಕುಂತು ಕೇಳ್ತಿದ್ರು. ಸಾಯಂಕಾಲ ಬರುವ ಭಕ್ತರಿಗೆ ತತ್ವ ವಿಚಾರಗಳನ್ನು ತಿಳಿಸುತ್ತಾ ಪರಮಾತ್ಮನ ವಿಚಾರವನ್ನು ಅವರಿಗೆ ಶ್ರವಣ ಮಾಡಿಸುತ್ತಿದ್ದರು. ಒಂದು ದಿನ ಒಬ್ಬ ಆಫೀಸರ್ ಬಂದಲ್ಲಿ ಹಿಂಗೆ ಹೇಳ್ತಾ ಕೂತಿರ್ತಾರೆ. ಒಬ್ಬ ಆಫೀಸರ್ ಒಳಗೆ ಬರ್ತಾನೆ. ಅವನಿಗೆ ಅಧಿಕಾರದ ಮದ ಇರ್ತದೆ. ಬಂದು ನಿಂತ್ಕೊಂಡು ಕೇಳ್ತಾನೆ ನೀವು ಹೇಳುವಂಥ ವಿಚಾರ. ಆಶ್ರಮಕ್ಕೆ ಬಂದಿದ್ದರು. ಶ್ರವಣ ಮುಗಿಯಿತು. ಆಗ ಆಫೀಸರ್ ಸ್ವಾಮಿಗಳನ್ನು ಕುರಿತು, ಸ್ವಾಮಿ, ಈ ಶ್ರವಣದಿಂದ ಅಂದರೆ ಬರೀ ವೇದಾಂತ ಹೇಳೋದ್ರಿಂದ ಕೇಳೋದ್ರಿಂದ ಜನ ಉದ್ಧಾರ ಆಗೋದಿಲ್ಲ. ರಚನಾತ್ಮಕವಾದ ಕಾರ್ಯಗಳನ್ನು ಮಾಡಿಸೋದ್ರಿಂದ ನಮ್ಮ ದೇಶ ಉದ್ಧಾರವಾಗುತ್ತದೆ ಅಲ್ಲದೆ ಮತ್ಯಾವುದಕ್ಕೂ ಆಗೋದಿಲ್ಲ. ಅದು ಕಾರ್ಯ ರೂಪದಲ್ಲಿ ಬರಬೇಕು. ಬರೀ ಬಾಯಿ ಮಾತಿನಿಂದ ಹೇಳಿದರೆ ಪುಂಖಾನುಪುಂಖವಾಗಿ ಅನೇಕ ರೀತಿಯಿಂದ ಅದೇ ಮೂಮಿಟ್ಟ ದಿಲ್ ಕೋಟ ಅಂತೇವಲ್ರಿ, ಬರೀ ಒಳಗೊಂದು ಮನಸ್ಸು ಹೊರಗೊಂದು ಮನಸ್ಸು ಇಟ್ಕೊಂಡು ಬಂದವ್ರಿಗೆ ಒಳ್ಳೇದು 4 ಮಾತು ಹೇಳಿದ್ರೆ ಅದ್ರ ಉಪಯೋಗ ಆಗೋದಿಲ್ಲ. ಅದಕ್ಕೆ ಅವನು ಹೇಳ್ತಾನೋ ಇದು ಕಾರ್ಯರೂಪದಾಗ ಬರಬೇಕು ಅಂದ್ರೆ ಅಕ್ಕತಿ ಇದ್ರೆ ಆಗೋದಿಲ್ಲ ಅಂಥೇಳಿ ಆ ಸ್ವಾಮಿ ಜೋಡಿ ತಕರಾರು ತೆಗಿತಾನು. ತೆಗೆದಾಗ ಅವರು ಸುಮ್ಮನೆ ಕಾರ್ಯಗಳನ್ನು ಮಾಡಿಸೋದ್ರಿಂದ ನಮ್ಮ ದೇಶ ಉದ್ಧಾರವಾಗೋದೇ ವಿನಃ ಬರೀ ಶ್ರವಣದಿಂದ ಯಾವ ಬದಲಾವಣೆ ಆಗೋದಿಲ್ಲ. ಬರೀ ಶ್ರವಣ ಮಾಡಿದರೆ ಯಾವ ಬದಲಾವಣೆ ನಮಗೆ ಆಗೋದಿಲ್ಲ. ನೀವೇನು ಹೇಳ್ತೀರಿ, ಇಂಥದ್ದು ಹೇಳಕತ್ತಿರಲ್ಲ ಅಂತ ಕೇಳ್ತಾನೆ ಅವನು. ಆವಾಗ
ಆಗುವುದಿಲ್ಲ ತನ್ನ ಅಭಿಪ್ರಾಯವನ್ನು ಸ್ವಾಮಿಗಳ ಮುಂದೆ ಮಂಡಿಸಿದ. ಸ್ವಾಮಿಗಳು ಕ್ಷಣಕಾಲ ಕಣ್ಣು ಮುಚ್ಚಿ ಸುಮ್ಮನೆ ಕೂತ್ಕೊಂಡಿದ್ದರು. ಸಭೆಯಲ್ಲಿ ಎಲ್ಲರೂ ಎದ್ದು ನಮಸ್ಕರಿಸಿ ಹೊರಡುತ್ತಿದ್ದಾರೆ. ಸಭೆಯೊಳಗೆ ಎಲ್ಲರೂ ನಮಸ್ಕಾರ ಮಾಡಿದರು. ಶಾಸ್ತ್ರ ಮುಗಿದ ಮೇಲೆ ನಾವು ನೀವು ಮಂಗಳಾರತಿ ಮಾಡ್ತೀವಲ್ಲ, ಹಂಗೆ ಮುಗಿದ ಮೇಲೆ ಒಬ್ಬೊಬ್ಬರು ನಮಸ್ಕಾರ ಮಾಡಿ ಹೊರಡ್ತಾಯಿದ್ರು. ಆವಾಗ ಸಭೆಯಲ್ಲಿ ಎಲ್ಲರೂ ಎದ್ದು ನಮಸ್ಕಾರ ಹೊರಡುತ್ತಿದ್ದರು. ಕಣ್ಣು ತೆರೆದ ಸ್ವಾಮಿಗಳು ಒಬ್ಬ ಶಿಷ್ಯನನ್ನು ಕರೆದು, ಅಯ್ಯ, ಈ ಮೂರ್ಖನನ್ನು ಚೆಂಡು ಹಿಡಿದು ಕುತ್ತಿಗೆ ಮೇಲೆ ಕೈ ಕೊಟ್ಟು ಹೊರಗೆ ಕಳಿಸು ಅಂತೇಳಿ ಗುರುಗಳು ಅಂದರು ಅವನಿಗೆ. ಇವ ಆಫೀಸರ್ ಬಂದನಲ್ಲ, ಏನೇನೋ ಮಾತಾಡ್ತಾ ಇದ್ದಾನೆ ಇವನ ಮೇಲೆ ಚೆಂಡು ಹಿಡಿದು ಕುತ್ತಿಗೆ ಮೇಲೆ ಕೈ ಕೊಟ್ಟು ಹೊರಗೆ ದಬ್ಬರಿ ಅಂತ ಅಂದುಬಿಟ್ಟ. ಅವ್ನಿಗೆ ಇನ್ನೂ ಸಿಟ್ಟು ಬಂತು. ಇವೇನಿವ ನಾನೊಂದು ಹೇಳಿದ್ರೆ ತಾವೊಂದು ಹೇಳ್ತಾನೆ, ಇನ್ನೂ ನನ್ನ ಬಿಡದ ಕುತ್ತಿಗೆ ಮೇಲೆ ಕೈ ಹಾಕಿ ನನ್ನ ಹೊರಗೆ ಹಾಕಂತ ಹೇಳ್ತಾನಲ್ಲ, ಹೀಗೆ ಹಾಕಿ ಮುಂದಂತ ಹಿಡಿದು ಹೊರಗೆ ದಬ್ಬಿ ಬಿಡು ಎಂದರೆ. ಈ ಮಾತನ್ನು ಕೇಳಿದ್ದೇ ತಡ ಆಫೀಸರನಿಗೆ ಅವಮಾನ ಸಹಿಸಲಾಗಲಿಲ್ಲ. ಸಿಟ್ಟು ಬಂತು, ಕಣ್ಣುಗಳು ಕೆಂಪಾದವು. ಅವನಿಗೆ ಭಾಳ ಸಿಟ್ಟು ಬಂತು. ಅವಾಗ ಕಣ್ಣು ಕೆಂಪಾದವು. ಆಮೇಲೆ ಹಾರಾಡುತ್ತಾನೆ, ಚೀರಾಡುತ್ತಾನೆ, ರೇಗಾಡುತ್ತಾನೆ. ಶಾಂತವಾಗಿಯೇ ಇದ್ದ ಸ್ವಾಮಿಗಳು, ಅಯ್ಯ ಕುಳಿತುಕೋ, ಯಾಕಷ್ಟು ಗಡಿಬಿಡಿ ಮಾಡ್ತಿದ್ದೀಯಾ, ಯಾಕಷ್ಟೊಂದು ರೋಷ ಮಾಡ್ತಿದ್ದೀಯಾ, ನೀ ಕೂತ್ಕೋ ಅಷ್ಟ್ಯಾಕೆ ಸಿಟ್ಟು ಮಾಡತ್ತಿ, ಯಾಕಷ್ಟು ಕಿರ್ಚಾಡ್ತಾ ಇದ್ದೀಯಾ ಅಂಥೇಳಿ ಮತ್ತು ಸಮಾಧಾನನೇ ಹೇಳ್ತಾನವ. ಎಲ್ಲ ದಾನಗಳಲ್ಲಿ ಸಮಾಧಾನವೇ ಶ್ರೇಷ್ಠ ಅಂತೇವಲ್ಲ, ಆ ರೀತಿಯಾಗಿ ಇದ್ದ ಸ್ವಾಮಿಗಳು, ಅಯ್ಯ ಕುಳಿತುಕೋ, ಏಕೆ ರೇಗಾಡುತ್ತೀಯ, ಹಾರಾಡುತ್ತೀವಿ, ಏನ್ರಿ ನನ್ನನ್ನು ಮೂರ್ಖ ಅನ್ನಬಹುದೇ ನೀವೇ, ಅದಕ್ಕೆ ಈ ಮೂರ್ಖನ ಹೊರಗೆ ದಬ್ಬರಿ ಅಂದಿರ್ತಾನಲ್ಲವ, ನಾನು ಮೂರ್ಖನಂಗೆ ಕಣ್ಣು ನಿನಗಂತೇಳಿ ನಾನು ದೊಡ್ಡ ಆಫೀಸರ್ ಅದೇನು, ನಾನು ಹೇಳಿದ್ದೇನು ತಪ್ಪೇನು ಅಂತೇಳಿ ಅವನು ಕೂಡ ಜಗಳಕ್ಕೆ ತಗದ. ನನ್ನನ್ನು ಮೂರ್ಖ ಎನ್ನಬಹುದೇ, ಜೊತೆಗೆ ಚೆಂಡು ಹಿಡಿದು ಹೊರಗೆ ದಬ್ಬು ಎನ್ನಬಹುದೇ ಎಂದನು. ಆವಾಗ ಸ್ವಾಮಿಗಳು ಮತ್ತು ಶಾಂತವಾಗಿ, ಅಯ್ಯ ನಾನು ಮೂರ್ಖ ಎಂದೆ, ದಬ್ಬು ಎಂದೆ ನಿಜ, ಬರೀ ಹೇಳಿದ್ದರಿಂದಲೇ ಏನಾಯಿತು, ಬಾಯಿಲೆ ಅಂದ ನಾನು ಕೂತ್ಕೊಂಡೆ, ಆದರೆ ನಿನ್ನೇನು ಬಡ್ದಿಲ್ಲ, ನಿನ್ನ ಚೆಂಡ ಮೇಲೆ ಕೈ ಕೊಟ್ಟು ಹೊರಗೆ ಹಾಕಿಲ್ಲ, ಏನು ಕಾರ್ಯ ನಡೆದಿಲ್ಲ, ನಿನಗೆ ಯಾಕೆ ಕಟ್ಸಿಟ್ಟು ಬರ್ತದೆ ಅಂತ. ಅಯ್ಯ ಏನಾಯಿತು, ನಮ್ಮ ಶಿಷ್ಯ ನಿನ್ನನ್ನು ಇನ್ನೂ ದಬ್ಬಿಯೇ ಇಲ್ಲ, ಬರೀ ಶಬ್ದ ನಿನ್ನ ಕಿವಿ ಮೇಲೆ ಬಿದ್ದುದರಿಂದ ಎಷ್ಟು ಪರಿವರ್ತನೆ ಆಗಿದೆ ನಿನಗೆ, ಅದು ಎಷ್ಟು ತಿಳ್ಕೊಂಡ್ಬಿಟ್ಟಿಯ, ಎಷ್ಟು ಸಿಟ್ಟಾಗ್ಯದ ಅಂದರೆ ಮಾತಿನಿಂದಲೇ ಇದೆಲ್ಲ ಪರಿಣಾಮ ಆಗೈತೆ ಅನ್ನೋದು ನನಗೆ ಗೊತ್ತಾಯ್ತಲ್ಲೋ. ಅಂದರೆ ಸಿಟ್ಟಿಗೆದ್ದೀಯ, ಕಣ್ಣುಗಳು ಕೆಂಪಾಗಿವೆ, ತುಟಿಗಳು ನಡಗುತ್ತಿವೆ, ನಾಲಿಗೆ ಒಣಗಿ ಹೋಗುತ್ತಿದೆ, ಉದ್ಯೋಗದ ಮಾತುಗಳನ್ನು ಬೇರೆ ಆಡುತ್ತಿದ್ದೀಯಾ. ಈ ರೀತಿಯಾಗಿ ಸಾಮಾನ್ಯ ಶಬ್ದಗಳೇ ಇಷ್ಟು ಪರಿವರ್ತನೆಯನ್ನು ಮಾಡಕತ್ತಾವು. ಸರಳ ಒಂದೆರಡು ಮಾತು ಹೇಳಿದನು, ಇಷ್ಟು ನಿನಗೆ ಅವು ಮೈಮೇಲೆ ಮೂಡಿದಂಗೆ ಆಗಿದಾವು, ನಿನಗೆ ಇಷ್ಟು ಪರಿಣಾಮ ಬೀರಿದಾವು, ಅದಕ್ಕೆ ಇಷ್ಟು ಪರಿವರ್ತನೆ ಮಾಡುತ್ತಿರುವ. ಇನ್ನು ವೇದವಾಕ್ಯಗಳು, ಈ ಒಂದು ಶ್ರೀ ಗುರುವಿನ ವಚನ, ವೇದವಾಕ್ಯಗಳ ಶಬ್ದ, ಅದರಲ್ಲಿಯೂ ಮಹಾವಾಕ್ಯಗಳು, 4 ಮಹಾವಾಕ್ಯ ಅಂತೇವಲ್ಲ, ನೀನೇ ಬ್ರಹ್ಮನಿದ್ದೀಯ, ತತ್ವಮಸಿ ಮಹಾವಾಕ್ಯ, ಇವೆಲ್ಲ 4 ಮಾತುಗಳು ಬರ್ತಾವಲ್ಲ. ಪರಮಾತ್ಮನಿಂದ ಬಂದ ಈ ಶಬ್ದಗಳಿಗೆ ಇನ್ನಷ್ಟು ಪರಿವರ್ತನೆ ಮಾಡಬಾರ್ದು. ಈ ಮಾತನ್ನು ನೀ ಕೇಳಿದಂತಂದರೆ ಯಾಕೆ ನಿನ್ನ ಮನಸ್ಸಿನ ಮೇಲೆ ಅವು ಪರಿಣಾಮ ಆಗೋದಿಲ್ಲ, ಹಾಗೇ ಅವು, ಅದಕ್ಕೆ ಪರಿವರ್ತನೆ ಮಾಡಲು ಎಂಬುದನ್ನು ಯೋಚಿಸಿ ನೋಡು. ಆದ್ದರಿಂದಲೇ ಕರ್ಮಕ್ಕಿಂತಲೂ ಶ್ರವಣನೇ ಮುಖ್ಯ. ಕಾರ್ಯ ಮಾಡೋದು ಮುಖ್ಯ ಅಲ್ಲ, ಕರ್ಮ ಮಾಡೋದು ಮುಖ್ಯ ಅಲ್ಲ. ಸರಿಯಾಗಿ ಶ್ರವಣ ಮಾಡಬೇಕು, ಸರಿಯಾಗಿ ತಿಳ್ಕೋಬೇಕು. ಆ ಶ್ರವಣ ಮಾಡೋದು ಬಹಳ ಮುಖ್ಯ ಐತಿ. ಮಾನವನನ್ನು ಹೆಚ್ಚು ಪರಿವರ್ತನೆ ಮಾಡುವುದು. ಅದಕ್ಕೆ ಇದೇ ಯುಕ್ತಿಯಿಂದ ಅವನಿಗೆ ತಿಳಿಸಿಕೊಟ್ರು. ಮುಂದೆ ಈ ಮಹಾವಾಕ್ಯಗಳನ್ನು ಸದ್ಗುರುಗಳು ಅಂದರೆ ನಿಜಗುಣರನ್ನು ಮುಕ್ತಿ ಆಗುತ್ತಂತೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅದನ್ನೇ ಅದೇ ಮಾತಿಲ್ಲಿ ಹೇಳಿದರು. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲವುದು ನರರಿಗೆ ಮುಕ್ತಿ. ಆ ವಚನವನ್ನು ಕೇಳಿದಾಗ ಮಾತ್ರ ಆ ನರರಿಗೆ ಮುಕ್ತಿ ಆಗ್ತದೆ. ಯಾಕೆ ಶಬ್ದದಿಂದ ಬಂದಂಥ ವಾಕ್ಯ ಅವನಿಗೆ ಒಳ್ಳೆಯದನ್ನು ಯಾಕೆ ಮಾಡೋದಿಲ್ಲ, ಅದೇ ಶಬ್ದದಿಂದನೇ ಒಳ್ಳೆಯದು ಆಗ್ಬೋದು, ಕೆಡಪಾಗು ನಾವು ತಿಳ್ಕೊಳ್ಳೋದ್ರಲ್ಲಿ ಸಮಾಜಮಯ ಇಲ್ಲ. ಆ ರೀತಿಯಾಗಿ ನಾವು ನಿನ್ನ ಅನುಗ್ರಹದಿಂದ ನನ್ನ ಮೋಹವು ನಷ್ಟವಾಯಿತು, ನಾನಾರೆಂಬುದು ನಿನ್ನ ಅನುಗ್ರಹದಿಂದ ನನ್ನ ಮೋಹವು ನಷ್ಟವಾಯಿತು ಅಂಥೇಳಿ ಅರ್ಜುನ ಜಗುಪ್ಸೆ ಪಟ್ಟುಕೊಂಡು ಯುದ್ಧ ಮಾಡೋಕ್ಕೆ ಅಲ್ಲಿ ನಿಂತಿರ್ತಾನಲ್ಲ. ಈ ರೀತಿಯಾಗಿ ತತ್ವಮಸಿ ಮಹಾವಾಕ್ಯದ ವಿಚಾರವನ್ನು ಭಗವಾನ್ ಶ್ರೀಕೃಷ್ಣನು ಅರ್ಜುನಿಗೆ ಬೋಧೆ ಮಾಡಿದಾಗ ನನ್ನ ಮೋಹ, ಆಸೆ, ಆಕಾಂಕ್ಷೆಗಳು ಎಲ್ಲವೂ ತೊರೆದು ಹೋದವು, ನನ್ನ ಮೋಹ ನಷ್ಟವಾಯಿತು, ನನಗೆ ಶಾಂತಿ ಲಭಿಸಿತು ಅಂತ ಹೇಳ್ತಾನು. ಆದ್ದರಿಂದ ನಾವು ನೀವುಗಳು ಸತ್ಸಂಗಕ್ಕೆ ಬಂದಾಗ ಈ ಶರಣರ ವಾಕ್ಯಗಳನ್ನು, ನುಡಿಗಳನ್ನು ಸರಿಯಾಗಿ ಆಲಿಸಿ
ಶ್ರವಣ ಮನನ ನಿಧಿಧ್ಯಾಸದಿಂದ ನಮ್ಮ ಪೂರ್ವಜನ್ಮದ ಪಾಪಕೃತಿಗಳನ್ನು ಕಳೆದುಕೊಂಡು ಪುಣ್ಯ ಸಂಪಾದನೆ ಮಾಡಿಕೋಬೇಕಂತ ಹೇಳಿ ನನ್ನ 2 ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸ್ತೇನೆ. आप